ಯಾಕೆ ಓದೋದು ಯಾಕೆ ಕಲಿಯುವುದು ಯಾಕಂದ್ರೆ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು ಧೈರ್ಯ ತಂದುಕೊಳ್ಳೋದಕ್ಕಾಗಿ. ಅದಕ್ಕೆ ದೇವರು ತನ್ನ ವಾಕ್ಯ ನಮಗೆ ಕೊಟ್ಟಿದ್ದಾನೆ. ದೇವರ ವಾಕ್ಯ ನಮ್ಮನ್ನು ಏನು ಮಾಡ್ತದೆ? ಆದರಣೆ ಮಾಡ್ತದೆ. ಏನು ಮಾಡ್ತದ್ರಿ? ಆದರಣೆ ಮಾಡ್ತದೆ. ದುಃಖದಲ್ಲಿದ್ದಾಗ, ನೋವಿನಲ್ಲಿದ್ದಾಗ, ರೋಗದಲ್ಲಿದ್ದಾಗ, ಒಂಟಿಯಾಗಿದ್ದಾಗ, ಚಿಂತೆಯಲ್ಲಿದ್ದಾಗ ದೇವರ ಮಾತು ನಮಗೇನು ಮಾಡ್ತದೆ? ఆదరిస్తుంది. దేవుని వాక్యం మన లోపల నొప్పు రోగము వచ్చినప్పుడు దేవుని వాక్యం మనకి ఆదరిస్తుంది. హల్లెలూయా. ఆదరణకర్త మన దేవుడు ఎవరు? ಆದರಣಕರ್ತನಾಗಿರುವುದರಿಂದ ತನ್ನ ವಾಕ್ಯದ ಮೂಲಕ ಆತನು ನಮ್ಮನ್ನು ಆದರಿಸುವವನಾಗಿದ್ದಾರೆ. ಯಾರಾದರೂ ಬಹಳ ಮನಸ್ಸು ಮುರಿದಾಗ ನೋಡ್ರಿ, ಹೋಗಿ ಒಂದೆರಡು ಮಾತಾಡೋರಿಲ್ರಿ, ನನ್ನ ಜೊತೆಗೆ ಒಂದು 4 ಮಾತಾಡೋರಿಲ್ರಿ ಅಂತೇಳಿ ಅಂದುಕೊಳ್ಳುವಾಗ ಒಬ್ರು ಯಾರೋ ಬಂದು ಹೋಗಿ ಕುಂತು ಮಾತಾಡಿ, ಯಾಕಮ್ಮ ಚಿಂತೆಯಲ್ಲಿದ್ದೀರಿ, ಯಾಕೆ ಚಿಂತೆಯಲ್ಲಿದ್ಯಪ್ಪ, ನಾವಿದ್ದೀವಿ ಜೊತೆಗಿದ್ದೀವಿ, ಯಾಕೆ ಚಿಂತೆ ಮಾಡ್ತೀವಿ, ಇರೋ ಸಾಲ ಹೋಗ್ತದ, ಇರೋ ರೋಗ ಹೋಗ್ತದ, ದೇವರಿದ್ದಾನ ಅಂತ 2 ಶಬ್ದ ಹೇಳಿದ್ರು ಸಾಕು ಅವರಿಗೆ. ಒಳ್ಳೆ ಮೆಡಿಸಿನ್ ಕೊಟ್ಟಂಗಾಗ್ಬಿಡ್ತಾರೆ, ಸಂಪೂರ್ಣ ಬಿಡುಗಡೆ ಆಗಿಬಿಡ್ತಾರೆ ಅವ್ರು. ಹಲ್ಲೆಲೂಯಾ. ಆ ರೀತಿಯಿಂದ ನಾವು ಆಧರಿಸ್ತೀವಲ್ಲ, ಅದೇ ಪ್ರಕಾರ ದೇವರ ವಾಕ್ಯ ಪ್ರತಿಯೊಬ್ಬ ಭಕ್ತರಿಗೆ, ರೋಗದಲ್ಲಿರುವ, ಕಷ್ಟದಲ್ಲಿರುವ ಜನರಿಗೆ ದೇವರ ವಾಕ್ಯ ಆಧರಿಸ್ತದೆ. ಅದಕ್ಕಾಗಿ ನೀವು ಪರ್ಸನಲ್ ಆಗಿ ದೇವರ ಜೊತೆಯಲ್ಲಿ ಸಂಪರ್ಕ ಸಂಬಂಧ ಇಟ್ಟುಕೊಳ್ಳೋದಕ್ಕೆ ಒಳ್ಳೆ ಅನುಕೂಲ. ದೇವರ ವಾಕ್ಯ ಓದಬೇಕು. 2025 ವರ್ಷ ಮುಗಿದ್ರೊಳಗಡೆ ಸಭೆಯವರು ಎಲ್ಲರೂ ಓದಬೇಕು. ಅದಕ್ಕೆ ಇದು ಉದ್ದೇಶ. ಆಮೇನ್. ಕೆಲವರೆಲ್ಲ 3 ಅಧ್ಯಾಯ 4ನೇ ಅಧ್ಯಾಯ ಓದಕ್ಕೆ ಟೈಮ್ ಭಾಳ ಬೇಕಂತ ನಾನು ಮೊನ್ನೆ ಪಾಸ್ಟರ್ ಜೊತೆ ಕುಂತು ಭಾಳತ್ತೇನಾಗಲ್ಲ, ನಾನು ಓದಿ ತೋರ್ಸ್ ಕುಂದ್ರ ಅಂತೇಳಿ ಓದಿನಿಲ್ಲ. 5 ನಿಮಿಷದಾಗ 2-3 ಅಧ್ಯಾಯ ಓದಿನಿ ಅವ್ರ ಮುಂದೆ. ಸ್ಪೀಡ್ ಓದಿರ ದೇವ್ರ ನಮ್ಮ ಜೊತೆ ಮಾತಾಡ್ತಾನ. ಓದೋದು, ಧ್ಯಾನಿಸುವುದು, ಕಂಠಪಾಠ ಮಾಡುವುದು, ಕಲಿಯುವುದು, ಇನ್ನೊಬ್ಬರಿಗೆ ಕಲಿಸುವುದು, ಅದು ನನ್ನ ಜೊತೆ ಏನು ಮಾತಾಡಿತಂತ ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು. ಇದೆಲ್ಲ ಮಾಡುವಾಗ ನಿಜವಾಗಿ ನಮಗೆ ಯಾವುದೇ ನಷ್ಟ ಇಲ್ಲ, ಆಶೀರ್ವಾದ ಇದೆ. ಹಲ್ಲೆಲೂಯಾ. ಒಳ್ಳೆ ಸಾಕ್ಷಿ ಕೇಳಿದ್ವಿ. ಈ ವರ್ಷ ಬೈಬಲ್ ಓದಿ ಮುಗಿಸ್ತೀರಿ, ಅದಕ್ಕಾಗಿ ದೇವರಿಗೆ ಸ್ತೋತ್ರ. ನೀವೆಲ್ಲ ಓದುವಾಗ ದೇವರು ನಿಮ್ಮ ಜೊತೆ ಮಾತಾಡ್ತಾರೆ. ನೀವೊಬ್ಬರೇ ಇರುವಾಗ ದೇವರು ನಿಮ್ಮ ಜೊತೆ ಮಾತಾಡ್ತಾರೆ, ಮಲಗಿದಾಗಲೂ ಮಾತಾಡ್ತಾರೆ. ನಾನು ಸಡನ್ಲಿ ಇವತ್ತು ಬೆಳಗ್ಗೆ ಕಣ್ತಾರ ತಕ್ಷಣ ಒಂದು ಶಬ್ದ ನನಗೆ ಬಂತು. ಏನಂತ ಗೊತ್ತ್ರಿ? ಪೌಲನು ಸಾಯೋದ್ರೊಳಗಡೆ ಅನೇಕ ಅಪೊಸ್ತಲರನ್ನು ಎಬ್ಬಿಸಿದಂತ. ಇದೇನಪ್ಪ ಯಾವಾಗ ಕೇಳಿಲ್ಲಲ್ಲ ಅಂತ. ಪೌಲನು ತಾನು ಸಾಯೋದ್ರೊಳಗಡೆ ಅನೇಕ ಅಪೊಸ್ತಲರನ್ನು ಅಂದ್ರೆ ಸೇವಕರನ್ನು ಎಬ್ಬಿಸಿದ ಅಂತ ಬಂತು. ಹಾಗಿದ್ರೆ ನನಗೊಂದು ಚಾಲೆಂಜ್ ಬಂತು. ನಾವಿರುವ ತನಕ ಏನೋ ದೇವರಿಗಾಗಿ ಮಾಡಬೇಕು, ಅನೇಕ ನಾಯಕರನ್ನು ಎಬ್ಬಿಸಬೇಕಾಗಿದೆ. ಹಲ್ಲೆಲೂಯಾ. ನಾವೊಬ್ಬರನ್ನೊಬ್ಬರು ಪ್ರಸ್ತ ಮಾಡೋಣ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಕರ್ತನೇ ಸ್ತೋತ್ರ. ದೇವರು ನಮ್ಮ ಜೊತೆ ಮಾತಾಡ್ತಾರೆ. ಆತನ ಮಾತುಗಳು ನಮ್ಮನ್ನು ಆಧರಿಸ್ತದೆ. ನಾನು ಹೆಚ್ಚು ಹೊತ್ತು ತೆಗೆದುಕೊಳ್ಳೋದಿಲ್ಲ. ನನಗೆ ಸಿಕ್ಕ ಸಮಯದಲ್ಲಿ ನಾನು ಬೇಗನೆ ಸಂದೇಶ ಮುಗಿಸ್ತೇನೆ. ಒಂದು ಹಾಡನಾಡಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ನಮ್ಮ ತಂದೆಯಾದ ದೇವರು ನಮ್ಮ ಜೊತೆ ಮಾತಾಡೋಕ್ಕೆ ಬಲ್ಲವನಾಗಿದ್ದಾರೆ, ಶಕ್ತನಾಗಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಸ್ತೋತ್ರ, 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 ಸ್ತೋತ್ರ. ಯೇಸುವೇ ನಿನಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ನಿನ್ನ ನಂಬಿ ಬದ್ದವರ ಕೈ ಬಿಡಲೇ ಇಲ್ಲ, ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ. ಹಲ್ಲೆಲೂಯಾ. ನಿನ್ನ ನಂಬಿ ಬಂದ ಯಾರು ಯೇಸುಸ್ವಾಮಿ ನಂಬಿ ಬರ್ತಾರೋ ಅವ್ರಿಗೆ ಏನ್ ಮಾಡಲ್ಲ ಅಂತ ಕೈ ಬಿಡಲ್ಲ. ಯೋಬ ದೇವರ ನಂಬಿ ಯಥಾರ್ಥ ಭಕ್ತಿಯಿಂದ ನಡ್ಕೊಳ್ತಾ ಇದ್ದ. ಸ್ವಂತ ಹೆಂಡತಿನೇ ಕೈ ಬಿಟ್ಟಳು, ಆದ್ರೆ ಯಾರು ಕೈ ಬಿಡ್ಲಿಲ್ಲ? ಸ್ವಂತ ಹೆಂಡತಿ ಹೇಳಿದಳು, ಆ ದೇವರನ್ನು ದೂಷಿಸಿ ಏನಾಗು ಅಂದ್ರೆ ನಾನು ಬಿಟ್ಟೋಗ್ಬಿಡಕ್ ಸಾಕು, ನೀನ್ ನೋಡಕ್ ಆಗವಲ್ದು, ನಿನ್ ವಾಸನೆ ಆಗ್ತಾ ಇಲ್ಲ, ನಿನ್ ರೋಗ ನೋಡಕ್ ಆಗ್ತಾ ಇಲ್ಲ, ನಿನ್ ಗಾಯ ನೋಡಕ್ ಆಗ್ತಾ ಇಲ್ಲ. ದೇವರಂದಿ. ಆ ದೇವ್ರ ಏನ್ ಕೊಟ್ಟ ಮತ್ತೆ ತಗೊಂಡ. ಆ ದೇವ್ರ ತಗೊಂಡು ಏನ್ ಮಾಡುತ್ತೆ? ಆ ದೇವ್ರ ದೂಷಿಸಿ ಸಾಯಿ ಅಂತ. ಆದ್ರೆ ಆತನ ಭಕ್ತಿ ಹೆಂಗಿತ್ತು? ಇದುವರೆಗೂ ಒಳ್ಳೇದು ಹೊಂದಿದ್ದೇವೆ. ಈಗ ಯಾಕೆ ದೇವರು ಇದನ್ನು ಕೊಟ್ಟಿದ್ದಾನೆ? ದೇವರು ಇದನ್ನು ಕೊಟ್ಟಿದ್ದಾನೆ, ನನಗೂ ಪೂರ್ಣ ಗೊತ್ತು. ಆತನು ತಿರುಗಿ ನನಗೆಲ್ಲ ವಾಪಸ್ ಕೊಡ್ತಾನ. ಹಲ್ಲೆಲೂಯಾ.
ಶೂನ್ಯ ಅವಸ್ಥೆಯಲ್ಲಿ ಸಹ ಆ ಭಕ್ತನು ದೇವರನ್ನು ಮರೆಯಲಿಲ್ಲ. ಇದರ ಅರ್ಥ ಏನಂದ್ರೆ, ಸುಖವಾಗಿದ್ದಾಗ ಅಷ್ಟೇ ದೇವರನ್ನು ನೆನೆಸೋದಲ್ಲ, ಕಷ್ಟ ಇದ್ರನ್ನ ನಮ್ಮ ಯಥಾರ್ಥ ಭಕ್ತಿ ಏನ್ ಮಾಡಬಾರ್ದು, ಬಿಡಬಾರ್ದು. ಅದು ನಿಜವಾದ ಭಕ್ತಿ ರೀ. ಹಲ್ಲೆಲೂಯಾ. ದೇವರಿಗಾಗಿ ಇವ್ರು ನಿಂತಾರಂತೇಳಿ ಅದರ ಅರ್ಥ. ದೇವರಿಗಾಗಿ ಇವ್ರು ಓಡ್ತಾ ಇದ್ದಾರೆ, ದೇವರಿಗಾಗಿ ಜೀವಿಸ್ತಾ ಇದ್ದಾರೆ. ಆಮೇನ್. ಆತನ ನಂಬಿ ಬಂದ ಯಾರನ್ನು ದೇವರು ಕೈ ಬಿಡುವುದಿಲ್ಲ, ಬಿಟ್ಟಿಲ್ಲ. ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕ ಇರ್ತದ, ಆದರೆ ದೇವರು ಎಲ್ಲ ಕಷ್ಟಗಳಿಂದ ಬಿಡಿಸುತ್ತಾನೆ. ನಿಮ್ಮನ್ನು ಸಹ ದೇವರು ಎಲ್ಲ ಕಷ್ಟಗಳಿಂದ ಬಿಡಿಸ್ತಾನೆ. ಇವತ್ತು ನಾವು ದೇವರ ವಾಕ್ಯವನ್ನು ಕೇಳೋಣ. ಕನಿಕರದ ದೇವರು ಎಂಬುದಾಗಿ ಹೇಳ್ರಿ. ಅಂದ್ರೆ ಕನಿಕರ ಪಡುವಂತ ದೇವರು. ನಾವು ನಂಬಿದ ದೇವರ ಗುಣ ಎಂತದ್ರಿ? ಕನಿಕರ ಪಡುವವನಾಗಿದ್ದಾನೆ. ಇಂಗ್ಲಿಷ್ನಾಗ ಏನಂತಾರೆ? ಕಂಪ್ಯಾಷನ್, ಕೈಂಡ್ನೆಸ್. ನಾವು ನಂಬಿದ ದೇವರು, ಆತ ನಮಗೆ ತಂದೆಯಾಗಿದ್ದಾರೆ, ಮತ್ತೆ ಆತನ ದೇವರಾಗಿದ್ದಾರೆ. ಆತನ ಗುಣ ಎಂತದಂತ? ಕನಿಕರಿಸುವ ದೇವರು. ಹಲ್ಲೆಲೂಯಾ. ಎಲ್ರು ಹೇಳ್ರಿ, ಕನಿಕರಿಸುವ. ಎಲ್ರ ಬಾಯಿಂದ ಹೇಳ್ಬೇಕು, ಕನಿಕರಿಸುವ ದೇವರು. ಅಮ್ಮ ಹೇಳಮ್ಮ, ಕನಿಕಾರ ಪಡುವ ದೇವರು. ಎದ್ದೇಳದಲ್ಲ, ನಮ್ಮ ಬಾಯಿಂದ ಹೇಳ್ರಂತ ಹೇಳ್ತೇನೆ. మన దేవుడు ఎవరండి? ಕನಿಕರ ಪಡುವ ದೇವರು. ಯಾವ ವಿಷಯದಲ್ಲಿ ಕನಿಕರ ಪಡ್ತಾರೆ? ಯಾಕೆ ಕನಿಕರ ಪಡ್ತಾರೆ? ಏನ್ ಕಾರಣ ಅಂತ ನಮ್ಮ ಮೇಲೆ ಇಷ್ಟು ಕನಿಕರ ತೋರಿಸೋದಕ್ಕೆ? ಎಂತ ಸಂದರ್ಭ ಬಂದಾಗ, ಎಂತ ಸ್ಥಿತಿ ಬಂದಾಗ ದೇವರು ತಂದೆಯಾಗಿ ನಮ್ಮ ಮೇಲೆ ಕನಿಕರ ಪಡ್ತಾನೆ? ಯಾರ ಮೇಲೆ ಕನಿಕರ ಪಡ್ತಾನೆ? ಯಾಕೆ? ಯಾವ ಸಮಯದಲ್ಲಿ? ಇಷ್ಟೆಲ್ಲ ವಿಷಯಗಳನ್ನು ನಾವು ನೋಡೋಣ. 103ನೇ ಕೀರ್ತನೆ, ಸಾಮ್ಸ್ 103 ವರ್ಸ್ 13-14. ಕೀರ್ತನೆ 103 13-14. ಎಲ್ಲರೂ ಸೇರೋದಣ. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕನಿಕರಿಸುತ್ತಾನೆ. 14ನೇ ವಾಕ್ಯ. ಆತನು ನಮ್ಮ ಪ್ರಕೃತಿಯನ್ನು ಬಲ್ಲನು, ನಾವು ಧೂಳಿಯಾಗಿದ್ದೇವೆ ಎಂಬುದನ್ನು ನೆನಪು ಮಾಡಿಕೊಳ್ಳುತ್ತಾನೆ. ಹಲ್ಲೆಲೂಯಾ. ಯಾಕೆ ದೇವರು ಕನಿಕರ ಉಳ್ಳವನಾಗಿದ್ದಾರೆ? ಯಾರ ಮೇಲೆ ಆತನ ಕನಿಕರ ತೋರಿಸ್ತಾರೆ? ಬೈಬಲ್ ಹೇಳುತ್ತದೆ, ಯೆಹೋವನು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕನಿಕರಿಸುತ್ತಾನೆ. ಯಾರ ಮೇಲೆ ಕನಿಕರ ಇದೆ? ದೇವರಲ್ಲಿ ಯಾರಿಗೆ ಭಯ ಭಕ್ತಿ ಇರ್ತದೋ ಆ ತಂದೆಯಾದ ದೇವರ ಕನಿಕರ ಅವರ ಮೇಲೆ ಇರುತ್ತದೆ. ಮತ್ತೆ ನೆಕ್ಸ್ಟ್ ಹೇಳ್ತದೆ, ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ. ಒಬ್ಬ ತಂದೆ, ಶಾರೀರಿಕ ತಂದೆ, ನಮ್ಮ ಆತ್ಮಗಳ ತಂದೆ. ಶಾರೀರಿಕ ತಂದೆ ಮಕ್ಕಳನ್ನು ಕನಿಕರಿಸ್ತಾನ ಇಲ್ವಾ? ಕನಿಕರಿಸ್ತಾನೆ. ಅಳುವಾಗ, ಬಿದ್ದಾಗ, ರೋಗದಲ್ಲಿದ್ದಾಗ, ಕಣ್ಣೀರಲ್ಲಿರುವಾಗ, ಕೊರತೆಯಲ್ಲಿದ್ದಾಗ, ಹಸುವೆಯಲ್ಲಿದ್ದಾಗ, ಭೂಲೋಕದ ತಂದೆ ತನ್ನನ್ನು ಬರಿದು ಮಾಡಿಕೊಂಡು ತಾನು ತಿನ್ನದೆ, ತನಗಾಗಿ ಏನಿಟ್ಟುಕೊಳ್ಳದೆ ಮಕ್ಕಳ ಮೇಲೆ ಕನಿಕರ ಪಟ್ಟು ಅವರ ಕೊರತೆಯನ್ನು ನೀಗಿಸ್ತಾರೆ. ಕೆಟ್ಟವರಾದ ನಾವೇ ನಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥವನ್ನು ಕೊಡಬಲ್ಲವರಾಗಿದ್ದೀವಿ. ಆದರೆ ನಮ್ಮ ಆತ್ಮಗಳ ತಂದೆ ತನ್ನಲ್ಲಿ ಭಯಭಕ್ತಿ ಉಳ್ಳವರಿಗೆ ಕನಿಕರ ತೋರಿಸಿ ನಮ್ಮ ಪ್ರಕೃತಿಯನ್ನು ಬಲ್ಲವನಾಗಿದ್ದರಿಂದ ನಮಗೆ ಶ್ರೇಷ್ಠವಾದದನ್ನು ಕೊಡುವ ತಂದೆಯಾಗಿದ್ದಾರೆ. ಆಮೇನ್. ಹಲ್ಲೆಲೂಯಾ. ನಮ್ಮ ತಂದೆ ಎಂತ ತಂದೆ? ನಮ್ಮ ದೇವರು ಎಂತ ದೇವರು? ಕನಿಕರ ಉಳ್ಳ ದೇವರಾಗಿದ್ದಾನೆ. ಆತನ ಗುಣನೇ ಕನಿಕರ ಇದೆ, ಆತನ ಸ್ವಭಾವನೇ ಕನಿಕರ. 8ನೇ ವಾಕ್ಯ ಓದರಿ. ಯೆಹೋವನು ಕನಿಕರವು, ದಯೆಯು, ದೀರ್ಘ ಶಾಂತಿಯು, ಪೂರ್ಣ ಪ್ರೀತಿ ಉಳ್ಳವನು. ಆತನ ಸ್ವಭಾವನೇ ಕನಿಕರ ಉಳ್ಳ ಸ್ವಭಾವವಾಗಿದೆ. ನಮ್ಮ ತಂದೆಯಾದ ದೇವರ ಸ್ವಭಾವ ಎಂತದಂತ? ಕನಿಕರ ಪಡುವಂತ ಸ್ವಭಾವ. ನಾವು ನಮ್ಮ ತಂದೆಗೆ ಮಕ್ಕಳಾಗಿದ್ದರೆ ನಮ್ಮಲ್ಲಿ ಸಹ ಆತನ ಗುಣ ಇರ್ಬೇಕ ಇರಬಾರ್ದ? ನಮ್ಮ ತಂದೆಯ ಗುಣ ಹೇಗಿದೆ ಹಾಗೆ ನಾವು ಸಹ ಅದೇ ಗುಣವನ್ನು ತೋರಿಸುವರಾಗಿದ್ದೇವೆ. ತಂದೆ ಕನಿಕರ ಪಡುವ ದೇವರು. ಯಾಕೆ ಆತನ ಕನಿಕರ ತೋರಿಸ್ತಾನೆ? 14ನೇ ವಾಕ್ಯ ಓದ್ರಿ.
ಆತನು ನಮ್ಮ ಹಾ ಪ್ರಕೃತಿಯನ್ನು ಬಲ್ಲನು. ನೋಡ್ರಿ, ದೇವರು ನಮ್ಮ ಮೇಲೆ ಕನಿಕರ ಯಾಕೆ ತೋರಿಸ್ತಾನಂದ್ರೆ ನಮ್ಮ ಪ್ರಕೃತಿಯನ್ನು ಆತನು ಬಲ್ಲವನಾಗಿದ್ದಾನೆ. ನೆಕ್ಸ್ಟ್, ನಾವು ಧೂಳಿಯಾಗಿದ್ದೇವೆಂಬುದನ್ನು ನೆನಪು ಮಾಡಿಕೊಳ್ಳುತ್ತಾನೆ. ನಾವು ಧೂಳಿಯಾಗಿದ್ದೇವೆ, ನಾವು ಧೂಳಾಗಿದ್ದೇವೆ. ಇಂಗ್ಲಿಷ್ ನಲ್ಲಿ ಅದಕ್ಕೆ ಡಸ್ಟ್ ಅಂತೇಳಿ ಬರೆಯಲ್ಪಟ್ಟಿದೆ. ನಮ್ಮ ಪ್ರಕೃತಿ ಆತನು ಬಲ್ಲವನು. ಪ್ರಕೃತಿ ಅಂದ್ರೆ ಇಂಗ್ಲಿಷ್ ನಲ್ಲಿ ಫಾರ್ಮಡ್ ಅಂದ್ರೆ ನಮ್ಮ ರಚನೆ, ನಮ್ಮ ರೂಪ, ನಮ್ಮ ಶರೀರದ ಸ್ಥಿತಿ, ನಾವು ಹೇಗೆ ಸೃಷ್ಟಿಸಲ್ಪಟ್ಟಿದ್ದೇವೆ, ಹೇಗೆ ಉಂಟು ಮಾಡಲ್ಪಟ್ಟಿದ್ದೇವೆ, ನಮ್ಮ ಶರೀರದಲ್ಲಿ ಏನಿದೆ, ಎಷ್ಟು ಬಲ ಇದೆ, ಎಷ್ಟು ಬಲಹೀನ ಇದೆ, ಎಷ್ಟೇ ಬಲಿಷ್ಠನಾದರೂ, ಎಷ್ಟೇ ಪವರ್ಫುಲ್ ವ್ಯಕ್ತಿ ಆದರೂ ಆತನ ಒಳಗಡೆ ಬಹಳ ಬಲಹೀನವಾದ ವಿಷಯ ಏನು ಗೊತ್ತಾ? ಪವರ್ಫುಲ್ ಇದ್ರೂ ಆತನಿಗೆ ಹಸುವಾಗ್ತದೆ. ಬಲಿಷ್ಠನಾಗಿದ್ದರೂ ಆತನ ಏನಾಗ್ತದೆ? ಹಸು ಆಗ್ತದೆ. ಇದರ ಸೃಷ್ಟಿ ಯಾರು ಮಾಡಿದ್ದಾರೆ? ದೇವರು ಸೃಷ್ಟಿ ಮಾಡಿದ್ದಾನೆ. ಹುಟ್ಟಿಸಿದ ದೇವರು ಏನ್ ಕೊಡಲ್ಲ? ಹುಲ್ಲು ಕೊಡಲ್ಲ ಅಂತ, ಊಟನೇ ಕೊಡ್ತಾನೆ. ನಮ್ಮನ್ನು ಸೃಷ್ಟಿ ಮಾಡಿದ ದೇವರು ನಮ್ಮ ಪ್ರಕೃತಿ ಬಲ್ಲವನಾಗಿದ್ದಾನೆ. ನಮ್ಮ ಹೊಟ್ಟೆಗೆ ಏನ್ ಬೇಕು ಆತನಿಗೆ ಗೊತ್ತು, ನಮ್ಮ ಶರೀರಕ್ಕೆ ಏನ್ ಬೇಕು ಆತನಿಗೆ ಗೊತ್ತು. ಈ ಶರೀರ ಎಷ್ಟು ಬಲಹೀನ ಅವಸ್ಥೆಯಲ್ಲಿ ಇದೆ ಅಂತೇಳಿ ಯಾರಿಗೆ ಗೊತ್ತು? ನಮ್ಮ ತಂದೆಗೆ ಗೊತ್ತಾಗಿದೆ. ಹಲ್ಲೆಲೂಯಾ. ಅನೇಕರು ಹೇಳ್ತಾರೆ ನೋಡ್ರಿ, ಅವರ ಮಕ್ಕಳ ಸ್ಥಿತಿಗತಿ ಯಾರಿಗೆ ಗೊತ್ತಿರ್ತದಂತ? ತಂದೆ ತಾಯಿಗಳಿಗೆ ಗೊತ್ತಿರ್ತದೆ. ಬೇರೆ ಗೊತ್ತಿರ್ತದ್ರಿ? ಯಾರಿಗೆ ಗೊತ್ತಿರಲ್ಲ. ಮಕ್ಕಳ ಗುಣ ತಂದೆ ತಾಯಿಗೆ ಗೊತ್ತು. ಅವರ ಶರೀರ ಸ್ಥಿತಿ ಹೆಂಗಿದೆ, ಅವ್ರ ಹೊಟ್ಟೆ ಹೆಂಗದ, ಅವ್ರ ಹಾರ್ಟ್ ಹೆಂಗದ, ಅವ್ರ ಕಿಡ್ನಿ ಹೆಂಗದ, ಅವ್ರ ಮನಸ್ಸು ಹೆಂಗದ, ಅವ್ರ ಹೃದಯ ಹೆಂಗದ, ಅವ್ರ ಗುಣಗಳು ಹೆಂಗಿದ್ದವ. ಎಷ್ಟಾದ್ರೂ ತಾಯಿ ಕರಳು ಮರಗ್ತದ್ರಿ. ಅವನು ಕೆಟ್ಟು ಹೋದ್ರನ ತಾಯಿ ಕರಳು ಮಗನ ಮೇಲೆ ಮರಗ್ತದ. ಕಾರಣ ತಂದೆ ತಾಯಿಗಳಿಗೆ ಗೊತ್ತಿರ್ತದ ಮಕ್ಕಳ ಪ್ರಕೃತಿ, ಅವರ ಸ್ವಭಾವ, ಅವರ ರೂಪ, ಅವರ ರಚನೆ, ಅವರ ಶರೀರದ ಸ್ಥಿತಿಗತಿ ಹಡದ ತಂದೆ ತಾಯಿಗಳಿಗೆ ಗೊತ್ತಿರುತ್ತೆ. ಅದೇ ಪ್ರಕಾರ ಆದಾಮನನ್ನು ಸೃಷ್ಟಿಸಿದ ಸೃಷ್ಟಿಕರ್ತನಾದ ದೇವರು ನಿನ್ನನ್ನು ನನ್ನನ್ನು ತಾಯಿ ಗರ್ಭದಲ್ಲಿ ಅದ್ಭುತವಾಗಿ, ವಿಚಿತ್ರವಾಗಿ, ರಮ್ಯವಾಗಿ ರೂಪಿಸಿದ ನಮ್ಮ ಪ್ರಕೃತಿಯನ್ನು ಬಲ್ಲ ನಮ್ಮ ತಂದೆಯಾದ ದೇವರಿಗೆ ನಿನ್ನ ಸ್ಥಿತಿಗತಿಗಳು ಗೊತ್ತಿರುವುದರಿಂದ ಆತನು ಕನಿಕರವುಳ್ಳ ದೇವರಾಗಿದ್ದಾನೆ. ನಾವು ಎಷ್ಟು ಬಲಿಷ್ಠರು, ಎಷ್ಟು ಬಲಹೀನರು, ಎಷ್ಟು ರೋಗ ಅನುಭವಿಸ್ತೀವಿ, ಎಷ್ಟು ಬಲವನ್ನು ಅನುಭವಿಸ್ತೀವಿ, ಎಷ್ಟು ಹೊಟ್ಟೆ ತುಂಬ ಊಟ ಮಾಡ್ತೀವಿ, ಎಷ್ಟು ಖಾಲಿ ಹೊಟ್ಟೆಯಲ್ಲಿ ಇರ್ತೀವಿ ಅಂತ ಆತನಿಗೆ ಗೊತ್ತು. ಎಷ್ಟು ಹಸಿವಾಗಿದೆ ಅಂತ ಆತನಿಗೆ ಗೊತ್ತು. ನಮ್ಮ ಸ್ಥಿತಿ ಆತನಿಗೆ ಗೊತ್ತು. ನಮ್ಮ ಶರೀರದ ಸ್ಥಿತಿ ಆತನು ಬಲ್ಲವನಾಗಿದ್ದರಿಂದ ಆತನು ಕನಿಕರವುಳ್ಳ ದೇವರಾಗಿದ್ದಾನೆ. ನಮ್ಮ ಪ್ರಕೃತಿಯನ್ನು ಬಲ್ಲನು. ಹೇಳ್ರಿ, ನಮ್ಮ ಪ್ರಕೃತಿಯನ್ನು ಬಲ್ಲವನಾಗಿದ್ದಾನೆ. ನಾವು ಧೂಳಿಯಾಗಿದ್ದೇವೆ ಎಂಬುದನ್ನು ನೆನಪು ಮಾಡಿಕೊಳ್ಳುತ್ತಾನೆ. ಯಾರು ನೆನಪು ಮಾಡಿಕೊಳ್ಳೋದಿಲ್ಲ ಅಂದ್ರೆ ಯಾರು ನೆನಪು ಮಾಡಿಕೊಳ್ತಾರೆ? ಆಮೆನ್. ನಾವು ಏನಾಗಿದ್ದೀವಿ ಅಂತ ದೇವರು ನೆನಪು ಮಾಡಿಕೊಳ್ತಾನಂತ. ನಾವು ಎಷ್ಟು ಶ್ರೇಷ್ಠರು, ಬಲಿಷ್ಠರು ಅಂದರೂ ನಾವು ಏನಾಗಿದ್ದೇವೆ ಅಂತ ಧೂಳಿಯಾಗಿದ್ದೇವೆ. ನಮ್ಮ ಪ್ರಕೃತಿ ಏನಂತ ಆತನಿಗೆ ಗೊತ್ತು. ಯಾಕಂದ್ರೆ ಆತನೇ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರ. ಈ ಶರೀರದ ಸ್ಥಿತಿ ಆತನಿಗೆ ಗೊತ್ತಿರುವುದರಿಂದ ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ನಿಮ್ಮ జీవితದಲ್ಲಿ అద్భుత మాడతాను. మన జీవితంలో మన దేవుడు అద్భుతాలు చేస్తారు. ఎందుకు చేస్తారంటే మన ప్రకృతి ఆ దేవునికి తెలిసింది. హల్లెలూయా. ಓಕೆ, ಕೆಲವು ವಾಕ್ಯಗಳನ್ನು ಧ್ಯಾನ ಮಾಡೋಣ. ಜನರ ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಂಡ ದೇವರ ಸೇವಕರು ಅವರ ಪರಿಸ್ಥಿತಿಯಲ್ಲಿ ಹೇಗೆ ಸ್ಪಂದಿಸಿದರು, ದೇವರು ಅವರಿಗೆ ಎಂತೆಂಥ ಆಶೀರ್ವಾದಗಳು ಕೊಟ್ಟ. 2ನೇ ಅರಸು 2ನೇ ಅಧ್ಯಾಯ 19ರಿಂದ 22 ಕೆಲವು ವಾಕ್ಯಗಳು ಓದೋಣ ಬೇಗ. ದೇವರು ಕನಿಕರವುಳ್ಳ ದೇವರು, ನಮ್ಮ ಪ್ರಕೃತಿಯನ್ನು ಬಲ್ಲವನಾಗಿದ್ದಾರೆ. ಓದಿ. ಯೆರಿಕೋವಿನ ಜನರು ಎಲಿಷನಿಗೆ, ನಮ್ಮ ಒಡೆಯನಾದ ನಿನಗೆ ಗೊತ್ತಿರುವಂತೆ ಈ ಊರು ಕಟ್ಟಲ್ಪಟ್ಟಿರುವ ಸ್ಥಳವು ಒಳ್ಳೆಯದಾಗಿದೆ. ಸ್ಥಳ ಒಳ್ಳೆಯದಾಗಿದೆ, ಆದರೆ ನೀರು ಕೆಟ್ಟದಾಗಿರುವುದರಿಂದ ಬಂಜತನ ಹೆಚ್ಚು ಎಂದು ಹೇಳಿದರು. ಆಗ ಎಲಿಷನು ಅವರಿಗೆ,
ಒಂದು ಹೊಸ ಮಡಿಕೆಯಲ್ಲಿ ಉಪ್ಪು ಹಾಕಿ ಅದನ್ನು ತಂದು ಕೊಡಿರಿ ಅಂದನು. ಅವರು ತಂದು ಕೊಡಲು ಅವನು ಬುಗ್ಗೆಗೆ ಹೋಗಿ ಆ ನೀರಿನಲ್ಲಿ ಉಪ್ಪು ಹಾಕಿ, ಇನ್ನು ಮುಂದೆ ಈ ನೀರಿನಿಂದ ಮರಣವೂ ಬಂಜೆತನವೂ ಉಂಟಾಗದಂತೆ ಇದರಲ್ಲಿದ್ದ ದೋಷವನ್ನೆಲ್ಲ ಪರಿಹರಿಸಿದ್ದೇನೆಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. 22. ಕೂಡಲೇ ನೀರಿನಲ್ಲಿದ್ದ ದೋಷವೆಲ್ಲ ಪರಿಹಾರವಾಯಿತು. ಎಲಿಷನ ವಾಕ್ಯ ಬಲದಿಂದ ಅದು ಇಂದಿನವರೆಗೂ ಹಾಗೇ ಇರುತ್ತದೆ. ಹಲ್ಲೆಲೂಯ. ಯೆರಿಕೋವಿನ ಜನರು ಒಂದು ದಿನ ಎಲಿಷ ಪ್ರವಾದಿ ಬಳಿಗೆ ಬಂದು, ನಮ್ಮ ಒಡೆಯನಾದ ನಿನಗೆ ಗೊತ್ತಿರುವಂತೆ ಈ ಊರು ಕಟ್ಟಲ್ಪಟ್ಟಿರುವ ಸ್ಥಳ ಒಳ್ಳೆಯದಾಗಿದೆ, ಆದರೆ ನೀರು ಏನಾಗಿದೆ, ಕೆಟ್ಟಿರುವುದರಿಂದ ಈ ಊರಲ್ಲಿ ಮರಣ ಮತ್ತು ಬಂಜೆತನ ಹೆಚ್ಚು ಅಂತ ಹೇಳ್ತಾ ಇದ್ದಾರೆ. ಊರು ಚೆನ್ನಾಗದ, ಆದ್ರೆ ನೀರು ಚೆನ್ನಾಗಿಲ್ಲ. ಆ ನೀರು ಇರ್ಲಾರ್ದ ಪಕ್ಷದಲ್ಲಿ ಆ ಊರಿನ ಜನರ ಸ್ಥಿತಿ ಏನಾಗಿತ್ತಂತೆ, ಮರಣ ಬರ್ತಾ ಇತ್ತು, ಮತ್ತೆ ಬಂಜೆತನ ಆಗ್ತಾ ಇತ್ತು. ಏನ್ ಕುಡಿದ್ರಿ? ಊಟ ಮಾಡಿದ್ರಲ್ಲ, ಆ ನೀರು ಕುಡಿಯುವುದರಿಂದ ಅವರ ಶರೀರದ ಸ್ಥಿತಿಗತಿ ಏನಾಗಿತ್ತಂದ್ರೆ ಬಂಜೆತನ ಬರ್ತಾ ಇತ್ತು. ಮಕ್ಕಳಾಗ್ತಿರ್ಲಿಲ್ಲ, ಮಕ್ಕಳ ಭಾಗ್ಯ ಇರಲಿಲ್ಲ, ಮರಣ ಬರ್ತಾ ಇತ್ತು. ಅವಾಗ ಆ ಜನರು ಎಲಿಷ ಪ್ರವಾದಿ ಹತ್ರ ಬಂದು, ಈ ಊರು ಚೆನ್ನಾಗಿ ಕಟ್ಟಲ್ಪಟ್ಟಿದೆ, ಆದರೆ ನೀರು ಬಹಳ ಕೆಟ್ಟದಾಗಿದೆ ಅಂದಾಗ ಎಲಿಷ ಪ್ರವಾದಿ ಒಂದು ಮಡಿಕೆಯಲ್ಲಿ ಉಪ್ಪು ಹಾಕಿ ತಗೊಂಡು ಬನ್ರಿ ಅಂದಾಗ ಆತನ ಏನ್ ಮಾಡ್ತಾನ, ಇದನ್ನು ಆ ನೀರಿನಲ್ಲಿ ಹೋಗಿ ಹಾಕ್ತಾನ. ಹಾಕಿದ ತಕ್ಷಣ ಹೇಳ್ತಾನೆ, ಈ ನೀರಿನಿಂದ ಮರಣವು ಬಂಜೆತನವು ಉಂಟಾಗದಂತೆ ಇದರಲ್ಲಿದ್ದ ದೋಷವೆಲ್ಲ ಪರಿಹರಿಸಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದೇನೆ ಎಂಬುದಾಗಿ ಹೇಳ್ತಾನೆ. ಆತ ಹೇಳಿದ ತಕ್ಷಣ ಅವತ್ತೇ ಆ ನೀರಿನಲ್ಲಿದ್ದ ದೋಷ ಹೊರಟೋಗ್ಬಿಟ್ಟಿತು. ಹಲ್ಲೆಲೂಯ. ಆ ನೀರು ಕುಡಿಯೋರೆಲ್ಲ ಇನ್ನು ಮುಂದೆ ಮಕ್ಕಳ ಭಾಗ್ಯ ಕಾಣ್ಲತ್ತಿದ್ರು. ಮರಣ ನಿಂತು ಹೋಯಿತು. ಸುಮ್ಮನೆ ಮರಣ ಬರೋದು, ಯಾವ ಸಮಯದಲ್ಲಿ ಮರಣ ಬರಬೇಕು ಆ ಸಮಯದಲ್ಲಿ ಬರೋದಲ್ಲ, ದುರ್ಮರಣ ಬರೋದು, ಅರ್ಧಾಯುಷ್ಯದಲ್ಲಿ ಮರಣ ಬರೋದು, ಹಿಂಗೆಲ್ಲ ಆಗುವಾಗ ಬಹಳ ದುಃಖಕ್ಕೀಡಾದ್ರ ಜನ, ಆ ಊರಿನ ಜನ. ಆದರೆ ದೇವರು ಕನಿಕರವುಳ್ಳ ದೇವರಾಗಿದ್ದರಿಂದ ಆ ಜನರ ಸ್ಥಿತಿಯನ್ನು, ಪ್ರಕೃತಿಯನ್ನು ಅರ್ಥ ಮಾಡಿಕೊಂಡಿದ್ದರಿಂದ ಎಲಿಷನ ಮುಖಾಂತರ, ಎಲಿಷನ ವಾಕ್ಯದ ಬಲದ ಮುಖಾಂತರ ಇಂದಿನವರೆಗೂ ಆ ನೀರಲ್ಲಿ ದೋಷ ಇಲ್ಲದಂಗೆ ದೇವರ ಕಾರ್ಯ ಮಾಡಿದ್ದಾರೆ. ಆ ನೀರು ಸ್ವೀಟ್ ಆಗಿದೆ. ಆ ನೀರು ಕುಡಿಯುವ ಜನರಿಗೆ ಬಂಜೆತನ ಕಡಿಮೆಯಾಗಿದೆ. ಆ ನೀರು ಕುಡಿಯುವ ಜನರಿಗೆ ಏನಾಗಿದೆ, ಮರಣವು ಇಲ್ಲದಂತಾಗಿ ಹೋಯಿತು. ಹಲ್ಲೆಲೂಯಾ. ನಮ್ಮ ಶರೀರದ ಸ್ಥಿತಿ ನಮ್ಮ ತಂದೆಯಾದ ದೇವರಿಗೆ ಗೊತ್ತ್ರಿ. ನಾನು ಈ ವಾಕ್ಯ ಧ್ಯಾನ ಮಾಡುವಾಗ ಹೊಸ ಒಡಂಬಡಿಕೆಗೆ ಬರ್ತಾ ಇದ್ದೆ. ಆ ನೀರು ಆ ಬುಗ್ಗೆಗೆ ಹೋಗಿ ಈ ಉಪ್ಪು ಹಾಕ್ರಿ ಅಂತ ಹೇಳಿದ. ಹೊಸ ಒಡಂಬಡಿಕೆಗೆ ಬರುವಾಗ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾನ, ಏನಂತ ಹೇಳ್ತಾನೆ ಗೊತ್ತಾ, ನೀವು ಭೂಮಿಗೆ ಏನಾಗಿದ್ದೀರಿ, ಉಪ್ಪಾಗಿದ್ದೀರಿ. ಹಲ್ಲೆಲೂಯಾ. ಯೋಹಾನ ಬರೆದ ಸುವಾರ್ತೆ 7:37 ಯೇಸು ಸ್ವಾಮಿ ಹೇಳ್ತಾನ, ಯಾರಿಗಾದರೂ ನೀರಡಿಕೆ ಹಾಕಿದರೆ ಅವರು ನನ್ನ ಬಳಿಗೆ ಬರಲಿ, ನಾನು ಕೊಡುವ ನೀರನ್ನು ಕುಡಿದರೆ ಅವರಿಗೆ ಎಂದಿಗೂ ಏನಾಗಲ್ಲ, ನೀರಡಿಕೆ ಆಗಲ್ಲ. ಯಾರು ನನ್ನ ಬಳಿಗೆ ಬರ್ತಾರೋ ಅವರಿಗೆ ನಾನು ಪವಿತ್ರಾತ್ಮ ವರವನ್ನು ಕೊಡುತ್ತೇನೆ. ಯಾರು ಪವಿತ್ರಾತ್ಮ ವರವನ್ನು ಹೊಂದುತ್ತಾರೋ ಅವರ ಒಳಗಿಂದ ಏನು ಹೊರಟು ಬರ್ತದೆ, ಜೀವಕರವಾದ ಒಳೆಗಳು ಹೊರಗಡೆ ಬರ್ತದೆ. ಬೈಬಲ್ ಹೇಳುತ್ತದೆ, ನಮ್ಮ ಹೃದಯವು ಜೀವ ಬುಗ್ಗೆಯಾಗಿದೆ, ದೇವರು ಜೀವ ಬುಗ್ಗೆಯಾಗಿದ್ದಾನೆ. ಆ ಬುಗ್ಗೆಯಾದ ನಮ್ಮೊಳಗಡೆ ದೇವರು ಉಪ್ಪನ್ನು ಇಟ್ಟಿದ್ದಾನೆ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ನಿಮ್ಮೊಳಗಡೆ ಜೀವದ ಬುಗ್ಗೆಯಾದ ಪವಿತ್ರಾತ್ಮನ್ನು ಇಟ್ಟಿದ್ದಾನೆ. ನೀವು ದೇವರ ವಾಕ್ಯವನ್ನು ನಿಮ್ಮ ಬಾಯಿಂದ ನುಡಿಯುವಾಗ ಎಲ್ಲ ಪಂಚತನವನ್ನು ದೇವರು ತೆಗೆದುಹಾಕಲಾತನು ಕನಿಕರವುಳ್ಳ ದೇವರಾಗಿದ್ದಾನೆ. ನೀವು ದೇವರ ವಾಕ್ಯವನ್ನು ನುಡಿಯುವಾಗ ನಿಮ್ಮ ಬಾಯಿ ಒಳಗಡೆಯಿಂದ ಬರತಕ್ಕಂತ ಮಾತನ್ನು ಕೇಳುವವರ ಒಳಗಡೆ ಮರಣದ ಭಯ ಇಲ್ಲದಂತೆ ಮಾಡಲು ದೇವರ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ಒಳಗಡೆ ಜೀವ ಬುಗ್ಗೆ ಇದೆ. ನಾವು ಭೂಮಿಗೆ ಏನಾಗಿದ್ದೇವೆ,
ಉಪ್ಪಾಗಿದ್ದೇವೆ. ಉಪ್ಪು ಎಲ್ಲೆಲ್ಲಿ ಹೋಗಿ ಇತರರಿಗೆ ರುಚಿ ಕೊಡ್ತದೋ, ಯಾರ್ಯಾರು ಆ ಉಪ್ಪನ್ನು ಅದರ ಸ್ವಾದಿಷ್ಟವನ್ನು ಸ್ವೀಕಾರ ಮಾಡ್ತಾರೋ ಅವರೆಲ್ಲರೂ ಜೀವನ ಕಹಿಯಾಗಿದ್ದರು ಸ್ವೀಟ್ ಆಗಿ, ಕಹಿಯಾಗಿದ್ದರು ರುಚಿಯಾಗಿ ಮಾರ್ಪಡಿಸಲು ದೇವರ ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ಕಹಿಯಾದ ನನ್ನಿನ್ ಜೀವಿತ ಸಿಹಿಯಾಗಿ ಮಾಡಿರುವೆ, ಸಿಹಿಯಾಗಿ ಮಾಡಿರುವೆ. ಕಾರ್ಗತ್ತಲಾದ ನನ್ನ ಜೀವಿತ ಬೆಳಕಾಗಿ ಬಂದಿರುವೆ, ಬೆಳಕಾಗಿ ಬಂದಿರುವೆ. ಕಹಿಯಾದ ನನ್ನ ಜೀವಿತ ಸಿಹಿಯಾಗಿ ಮಾಡಿರುವೆ, ರುಚಿಯಾಗಿ ಮಾಡಿರುವೆ. ಏಸಯ್ಯ ಏಸಯ್ಯ, ನೀನೇ ನನ್ನ ಜೀವ ಏಸಯ್ಯ. ಹಲ್ಲೆಲೂಯಾ. ನಿನ್ನೊಳಗಡೆ ಬುಗ್ಗೆ ಇದೆ, ನಿನ್ನೊಳಗಡೆ ಉಪ್ಪು ಇದೆ. ಈ ಬುಗ್ಗೆಯನ್ನು ನೀನು ಓಪನ್ ಮಾಡುವಾಗ, ಯಾರಿಗಾದ್ರೂ ನಂಬಿಕೆ ಇದ್ದವರು ನಿನ್ನ ಒಳಗಡೆ ಇರುವ ದೇವರ ವಾಕ್ಯವನ್ನು ಕೇಳುವಾಗ ಅವರಿಗೆ ಮರಣದ ಭಯ ಇಲ್ಲದಂತೆ ದೇವರು ಮಾಡಲು ಶಕ್ತನಾಗಿದ್ದಾನೆ. ನಂಬುವವರು ಆಮೇಲೆ ಹೇಳ್ರಿ ನೋಡೋಣ. ದೇವರ ವಾಕ್ಯವನ್ನು ಹೇಗೆ ಸ್ವೀಕರಿಸ್ಬೇಕ್ರಿ? ದಾಹದಿಂದ. ಆ ನೀರನ್ನು ಹೇಗೆ ಸ್ವೀಕರಿಸಬೇಕು? ದಾಹದಿಂದ. ಆ ಉಪ್ಪನ್ನು ಹೇಗೆ ಸ್ವೀಕರಿಸಬೇಕು? ಖುಷಿಯಿಂದ. ಯಾರಿಗಾದ್ರೂ ಉಪ್ಪಂದ್ರೆ ಅಲರ್ಜಿನ? ಓ, ನಿಮ್ಮನ್ನು ನೋಡ್ರಿ ಭಾಳ ಅಲರ್ಜಿ ಅನ್ಸಕತ್ತೆ. ಉಪ್ಪಂದ್ರೆ ಭಾಳ ಅಲರ್ಜಿ ಅಮ್ಮ. ಯಾರಿಗಿಷ್ಟ ಇಲ್ಲ ಉಪ್ಪಂದ್ರ? ಏಸಪ್ಪ ಹೇಳಿದಾರೆ, ನೀವೇ ಭೂಮಿಗೆ ಏನಾಗಿದ್ದೀರಿ? ಹಲ್ಲೆಲೂಯಾ. ಅದು ನಿನ್ನೊಳಗಿದೆ, ನಮ್ಮೊಳಗಿದೆ. ಅದನ್ನು ಸ್ವೀಕರಿಸುವವರ ಒಳಗಡೆ ಬಂಜೆತನ ದೇವರು ತೆಗೆದಾಕ್ತಾನೆ. ಮಕ್ಕಳ ಭಾಗ್ಯವನ್ನು ದೇವರ ದಯಪಾಲಿಸ್ತಾನೆ. ಬೈಬಲ್ ಹೇಳುತ್ತದೆ, ಮರಣವನ್ನು ಇಲ್ಲದಂತೆ ಮಾಡುತ್ತೇನೆ. ಮರಣಕ್ಕೆ ಭಯಪಡುವ ತನ್ನ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆ ಮರಣದಿಂದ ಬಿಡಿಸುವುದಕ್ಕಾಗಿ ಮರಣಾಧಿಕಾರಿಯಾದ ಸೈತಾನನ್ನು ಅಡಗಿಸಿಬಿಡಲು ಯೇಸು ಸ್ವಾಮಿ ಪರಲೋಕ ಬಿಟ್ಟು ಭೂಲೋಕಕ್ಕೆ ಬಂದ. ಇವತ್ತು ಆತನ ಮೇಲೆ ನಂಬಿಕೆ ಇಡುವ ನಿನಗೂ ನಮಗೂ ಮರಣ ಭಯ ಇಲ್ಲದಂತೆ ಮಾಡಲು ನಮ್ಮ ತಂದೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ಪ್ರಕೃತಿಯನ್ನು ಬಲ್ಲ ದೇವರ ಬಗ್ಗೆ ನಾವು ಕೇಳ್ತಾ ಇದ್ದೀವಿ. ದೇವರಿಗೆ ಸ್ತೋತ್ರ. ನೆಕ್ಸ್ಟ್ ಇನ್ನೊಂದು ವಾಕ್ಯ ಓದೋಣ. ಅದೇ ಎರಡನೇ ಅರಸುಗಳ ಪುಸ್ತಕ 4ನೇ ಅಧ್ಯಾಯ 38ನೇ ವಾಕ್ಯ. 2ನೇ ಅರಸು 4:38. ಎಲಿಸನು ತಿರುಗಿ ಗಿಲ್ಗಾಲಿಗೆ ಹೋದನು. ಆಗ ದೇಶದಲ್ಲಿ ಏನಿತ್ತಂತ್ರಿ? ಬರ ಇತ್ತು. ದೇಶದಲ್ಲಿ ಏನಿತ್ರಿ? ಬರ ಇದ್ದಾಗ ಏನಾದ್ರೂ ಊಟ ಉಪಚಾರಕ್ಕೆ ಸಿಗ್ತದಮ್ಮ? ಬರಗಾಲ ಇತ್ತಂತೆ. ಎಲ್ಲಿ? ದೇಶದಲ್ಲಿ. 2 Kings chapter 4:38. ಬರವಿತ್ತು. ಆ ಪ್ರವಾದಿ ಮಂಡಳಿಯವರು ತನ್ನ ಮುಂದೆ ಕೂಡಿ ಬರಲು ಅವನು ತನ್ನ ಸೇವಕನಿಗೆ ದೊಡ್ಡ ಹಂಡೆಯನ್ನು ತೆಗೆದುಕೊಂಡು ಇವರಿಗೋಸ್ಕರ ಅಡಿಗೆ ಮಾಡು ಎಂದು ಆಜ್ಞಾಪಿಸಿದನು. ಒಬ್ಬನು ಯಾವುದಾದರೂ ಒಂದು ಪಲ್ಯ ಸಿಕ್ಕಿತೆಂದು ಕಾಡಿಗೆ ಹೋಗಿ ಅಲ್ಲಿ ಒಂದು ಕಾಡು ಬಳ್ಳಿಯನ್ನು ಕಂಡು ಉಂಡಿ ತುಂಬ ಅದರ ಕಾಯಿಗಳನ್ನು ಕಿತ್ತುಕೊಂಡು ಬಂದು ತುಂಡು ತುಂಡು ಮಾಡಿ ಆ ಪಾತ್ರೆಯೊಳಗೆ ಹಾಕಿದನು. ಅದು ಎಂಥ ಕಾಯಿಲೆ ಎಂಬುದನ್ನು ಯಾರಿಗೂ ಗೊತ್ತಿರಲಿಲ್ಲ. ಜನರಿಗೆ ಅದನ್ನೇ ಊಟಕ್ಕೆ ಬಡಿಸಿದರು. ಅವರು ಅದನ್ನು ಬಾಯೊಳಗೆ ಹಾಕಿದ ಕೂಡಲೇ ತಿನ್ನಲಾರದೆ, ದೇವರ ಮನುಷ್ಯನೇ, ಈ ಪಾತ್ರೆಯಲ್ಲಿ ವಿಷ ಎಂದು ಕೂಗಿದರು. ಆಗ ಅವನು, ಹಿಟ್ಟನ್ನು ತಂದು ಕೊಡಿರಿ ಎಂದು ಹೇಳಿದನು. ಅವರು ತರಲು ಅದನ್ನು ಆ ಪಾತ್ರೆಯೊಳಗೆ ಹಾಕಿ, ಈಗ ಇದನ್ನು ಬಡಿಸಬಹುದು ಅಂದನು. ಕೂಡಲೇ ಪಾತ್ರೆಯಲ್ಲಿದ್ದ ವಿಷವೆಲ್ಲ ಹೋಯಿತು. ಆಮೆನ್. ಬರಗಾಲದ ಸಮಯದಲ್ಲಿ ಶಿಷ್ಯ ಮಂಡಳಿಯವರು, ಎಲಿಷ ಪ್ರವಾದಿ, ಆತನ ಜೊತೆಯಲ್ಲಿ ಅನೇಕ ಪ್ರವಾದಿಗಳಿದ್ದರು. ಅವರೆಲ್ಲರಿಗೆ ಊಟದ ಸಮಸ್ಯೆ ಆಯಿತು. ಸಮಸ್ಯೆ ಆದಾಗ ಏನಾಯಿತು? ಅವರು ಅಡಿಗೆ ಮಾಡೋಕ್ಕೆ ಒಂದು ಅಂಡೆಯನ್ನು ತೆಗೆದುಕೊಂಡು ಬಂದರು. ಅದರ ಒಳಗಡೆ ಯಾವುದಾದರೂ ಒಂದು ಕಾಯಿಪಲ್ಯ ಹಾಕಿ ಕಾಡಿಗೆ ಹೋಗಿ ಕಾಡು ಬಳ್ಳಿಯನ್ನು ಉಳಿ ತುಂಬ ತಂದು ಅದರ ಕಾಯಿಗಳನ್ನು ಕಿತ್ತುಕೊಂಡು ಬಂದು ತುಂಡು ತುಂಡು ಮಾಡಿ ಆ ಪಾತ್ರೆ ಒಳಗೆ ಹಾಕಿ ಅದನ್ನು ಕುದಿಸ್ತಾರೆ. ಅದು ಎಂಥ ಕಾಯಿ ಎಂಬುದು ಯಾರಿಗೆ ಗೊತ್ತಿರೋದಿಲ್ಲ. ಜನರಿಗೆ ಅದನ್ನು ಊಟಕ್ಕೆ ಬಡಿಸಿರಿ ಅಂತನ. ಅವಾಗ ಎಲ್ಲರೂ ಬಾಯಿ ಒಳಗೆ ಇಟ್ಕೊಂತಾರೆ, ಯಪ್ಪಾ ಇದು ಕಹಿ ಆದ, ಇದು ವಿಷ ಆದ ಅಂತೇಳಿ ಎಲ್ಲರೂ ಭಯ ಪಟ್ಟು ಬಿಡ್ತಾರೆ. ಎಂಥ ಸಂದರ್ಭ ನೋಡಿ, ಎಂಥ ಟೈಮ್. ಎಲ್ಲರಿಗೆ ಹಸಿವೆ ಆಗಿದೆ, ಬಹಳ ಕಷ್ಟದಲ್ಲಿದ್ದಾರೆ, ಬರಗಾಲ ಇದೆ.
ಊಟಕ್ಕೆ ಏನಿಲ್ಲ. ಆದರೆ ಆ ಸಮಯದಲ್ಲಿ ಕಾಡು ಬಳ್ಳಿ ತಂದು ಅದನ್ನು ಕುದಿಸಿ ತಿನ್ಬೇಕಾದ್ರೆ ಬಾಯಿ ಒಳಗಡೆ ಹೋಗುವಾಗ ಅದು ಕಹಿ ಆಗಿರುವಾಗ ಅದು ಹೊಟ್ಟೆ ಒಳಗೆ ಹೋಗ್ತದ್ರಿ? ಹೋಗ್ತದ? ನೀವು ಯಾವತ್ತಾದ್ರೂ ಬೇನ್ ತಪ್ಪಲ ತಿಂದಿದ್ದೀರಾ? ಬೇನ್ ತಪ್ಪಲ ತಿಂದ್ರಿ? ಯಾರು ತಿಂದಿರಿ? ಆದ್ರೆ ಹೆಂಗ್ ತಿಂದಿರಿ? ಓ ಸೂಪರ್ ಸ್ವೀಟ್ ಆದಂತ, ಬಹಳ ಸ್ವೀಟ್ ಆದಂತ ತಿಂದಿರ್ಬೇಕು. ಕಹಿ ಆದದ್ದು ಬೇನ್ ತಪ್ಪಲು ತಿನ್ನುವಾಗ ಹೆಂಗಿರ್ತದ ಅವ್ರ ಮುಖ ಗೊತ್ತಾ? ಜಲ್ದಿ ನೀರು ಕೊಡ್ರಿ. ಎಷ್ಟು ಕಷ್ಟ ಆತಲ್ರಿ ಬೇನ್ ತಪ್ಪಲು ತಿನ್ನಕ. ಕಹಿ ಇರ್ತೈತೆ ಅದು. ಇವರು ಒಳ್ಳೆ ಹಸಿವೆ ಆಗ್ಯದ, ಹೊಟ್ಟೆ ಹಸಿದಿದೆ, ಈಗೇನು ಕುದಿಲಕತ್ತದ, ಚಲೋ ಸ್ಪೆಷಲ್ ಕಾಯಿಪಲ್ಲೆ ತಂದು ಕುದಿಸಕತ್ತಾರ. ಕುದ್ದು ಎಲ್ಲರೂ ಊಟಕ್ಕೆ ಬಡಿಸಿರು, ಬಾಯಿಗೆ ಇಟ್ಕೊಂಡ ತಕ್ಷಣ ಕಹಿ ಕಹಿ ಅಂತ ಒದರುವಾಗ ಆವಾಗ ಎಲಿಷ ಪ್ರವಾದಿ ಏನ್ ಮಾಡ್ತಾನ? ದೇವರ ಮನುಷ್ಯನೇ, ಪಾತ್ರೆಯಲ್ಲಿ ವಿಷ ಎಂದು ಕೂಗ್ತಾರ. ಆಗ ಅವನು ಹಿಟ್ಟನ್ನು ತಂದು ಕೊಡ್ರಿ ಅಂತನ. ಅವರು ತರಲು ಅದನ್ನ ಆ ಪಾತ್ರೆ ಒಳಗಡೆ ಹಾಕ್ತಾನ. ಈಗ ಇದನ್ನು ಬಡಿಸಬಹುದಂತನ. ಕೂಡಲೇ ಪಾತ್ರೆಯಲ್ಲಿದ್ದ ವಿಷಯ ಎಲ್ಲ ಹೋಗ್ಬಿಡ್ತೈತಿ. ಆಮೇನ್, ಹಲ್ಲೆಲೂಯಾ. ಕುದೆ ಆ ಕಾಯಿಪಲ್ಯ ಕುದಿಯುವಾಗ ಹಿಟ್ಟನ್ನು ಹಾಕ್ತಾನೆ. ಮಂತ್ರ ಮಾಡ್ತಾನೆ ತಿಳ್ಕೊಬೇಡ್ರಿ, ಇಲ್ಲಿ ದೇವರ ಅದ್ಭುತ ಮಾಡ್ತಾರೆ. ಆ ಬೈಬಲ್ ಹೇಳುತ್ತದೆ, ತನ್ನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆ ಇರ್ಲಾರ್ದಂಗೆ ಮಾಡ್ತಾನೆ. ಬರಗಾಲದಲ್ಲಿಯೂ ದೇವರವರನ್ನು ಕಾಪಾಡ್ತಾನೆ. ಬರಗಾಲ ಬಂದಾಗ ಬಿತ್ತಂಗಿಲ್ಲ, ಬೆಳೆಂಗಿಲ್ಲ, ರೇಷನ್ ತರೋಂಗಿಲ್ಲ. ಎಂತ ಸ್ಥಿತಿ ಅವ್ರಿಗೆ ಬಂದಿದ್ದು ಗೊತ್ತ್ರಿ? ಕಾಡು ಬಳ್ಳಿ ತಿಂದು ಬದುಕುವಂತ ಸ್ಥಿತಿ ಬಂದಾಗ ನಮ್ಮ ತಂದೆಯಾದ ದೇವರು ಅವರ ಹೊಟ್ಟೆ ಹಸಿದನ್ನು ನೋಡಿ, ಅವರ ಪ್ರಕೃತಿಯನ್ನು ನೋಡಿ ಅಲ್ಲಿ ಒಂದು ಅದ್ಭುತ ಮಾಡ್ತಾನೆ. ಕೈ ಎಲ್ಲ ತೆಗೆದಾಕ್ತಾನೆ, ಅದರಲ್ಲಿರುವ ಎಲ್ಲ ವಿಷ ಹೋಗ್ಬಿಡ್ತದ. ಅವರು ಚೆನ್ನಾಗಿ ಊಟ ಮಾಡ್ತಾರೆ. ಹಲ್ಲೆಲೂಯಾ. ನಮ್ಮ ತಂದೆ ಎಂತ ದೇವರಾಗಿದ್ದಾನೆ. ಬರಗಾಲದಲ್ಲಿಯೂ ನಮ್ಮನ್ನು ಕಾಪಾಡಲು ಆತನು ಶಕ್ತನಾಗಿದ್ದಾನ್ರಿ. ನಮಗೆ ಊಟಕ್ಕೇನಿಲ್ಲ, ಈ ಸ್ಥಿತಿಯಲ್ಲಿ ಹೆಂಗ್ ಬದುಕೋದು? ನಾವು ಇದನ್ನೇ ತಿಂದು ಸಾಯ್ಬೇಕು, ಇದನ್ನೇ ತಿಂದು ಬದುಕಬೇಕಲ್ಲ ಅಂತ ನೀವು ಎಷ್ಟೋ ಸಾರಿ ಆಲೋಚನೆ ಮಾಡಿರ್ಬೋದು. ಆದರೆ ನೀವು ಪ್ರಾರ್ಥನೆ ಮಾಡಿ ಊಟ ಮಾಡುವಾಗ, ಅದು ಕಾಯಿಪಲ್ಯನಾಗಿರ್ಲಿ ಪರವಾಗಿಲ್ಲ, ಸಾದಾ ಊಟ ಆಗಿರ್ಲಿ ಪರವಾಗಿಲ್ಲ, ಪ್ರಾರ್ಥನೆ ಮಾಡಿ ಊಟ ಮಾಡುವಾಗ ಬೈಬಲ್ ಹೇಳ್ತದೆ ಅದು ಶುದ್ಧ ಆಗ್ತದೆ ಎಂಬುದಾಗಿ. ನೀವು ಪ್ರಾರ್ಥನೆ ಮಾಡಿ ತಿನ್ನುವಾಗ ಆಹಾರ ಏನಾಗ್ತದಂತೆ? ಶುದ್ಧವಾಗ್ತದೆ. ಹಲ್ಲೆಲೂಯಾ. ಶುದ್ಧವಾಗಿ ನಮ್ಮ ಶರೀರದಲ್ಲಿ ಹೋಗಿ ಅದು ನಮ್ಮ ಶರೀರಕ್ಕೆ ಏನು ಕೊಡ್ತದೆ? ಶಕ್ತಿ ಕೊಡುವಂತದಾಗಿದೆ. ಈಗ ಹೊಸ ಒಡಂಬಡಿಕೆಗೆ ಬರೋಣ. ನಮ್ಮ ತಂದೆಯಾದ ದೇವರು ಕನಿಕರವುಳ್ಳ ದೇವರು. ಮತ್ತೇನು ಬರ ಸುವಾರ್ತೆ 15:32. ಆಗ ಯೇಸು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರಿಗೆ ಈ ಜನರನ್ನು ನೋಡಿ ಕನಿಕರ ಪಡುತ್ತೇನೆ. ನೋಡ್ರಿ, ಯೇಸು ಸ್ವಾಮಿ ಆ ಜನರನ್ನು ನೋಡಿ ಏನಂತನ? ಕನಿಕರ ಪಡ್ತಾನೆ. ಬಹಳ ಜನ ಬಂದಾರ್ರಿ, ಜನ ತುಂಬಿ ತುಳುಕ್ತಾ ಇದ್ದಾರೆ. 4,000ಕ್ಕಿಂತ ಹೆಚ್ಚು ಕಡಿಮೆ ಇದ್ದಾರೆ. ಆ ಜನರನ್ನು ನೋಡಿ ಯೇಸು ಸ್ವಾಮಿ ಸಂತೋಷ ಪಡ್ತಾ ಇಲ್ಲ. ಏನ್ ಪಡ್ತಾ ಇದ್ದಾನೆ? ಕನಿಕರ ಪಡಿತಾರೆ. ನಾವು ಜನರು ಜಗ್ಗಿ ಜನ ಬರೋದ್ ನೋಡಿ ನಾವು ಖುಷಿ ಪಡ್ತೀವಿ, ಸಂತೋಷ ಪಡ್ತೀವಿ, ದುಃಖ ಪಡ್ತೀವಿ, ಕನಿಕರ ಪಡ್ತೀವಿ. ಏನ್ ಪಡ್ತೀವಿ? ನಮ್ ಗುಣ ಎಂತದ್ದು? ಜನ ಜಾಸ್ತಿ ಬಂದ್ರ ನಿಮ್ಗೆ ಏನೋ ಪ್ರೋಗ್ರಾಮ್ ಇಟ್ರಿ ಅಂತ ಇಟ್ಕೋರಿ, ಬಹಳ ಜನ ಬಂದ್ಬಿಡ್ತಾರ. ಬರೇ ಬರ್ತಡೇ ಪ್ರೋಗ್ರಾಮ್, ನಾಮಕರಣ, ಸಣ್ಣ ಪ್ರೋಗ್ರಾಮ್ಗೆ ಜನ ಜಾಸ್ತಿ ಬಂದ್ರೆ ನೀವೇನಂತೀರಿ? ಏನ್ರಿ ಎಂತ ಪ್ರೀತಿ ಅದ ನಮ್ಮ ಮೇಲೆ, ಜನರು ನೋಡಿ ಬಹಳ ಖುಷಿ ಆಯ್ತಿರಿ, ಉಂಡಂಗಾಯ್ತಿರಿ ಅಲ್ವಾ? ಉಂಡಂಗಾಯ್ತು, ಜನ ಬಂದು ನೋಡಿ ಎಲ್ಲ ತಿಂದಕ್ಕಾಯ್ತು ನೋಡಿ. ಆದ್ರೆ ಯೇಸು ಸ್ವಾಮಿ ಆ ಜನರನ್ನು ನೋಡಿ ಕನಿಕರ ಪಟ್ಟ. ಹಲ್ಲೆಲೂಯಾ. ಅವ್ರು ನೋಡಿ ಏನ್ ಪಟ್ಟರಿ? ಕನಿಕರ ಪಟ್ಟ. ಇನ್ನೊಂದು ವಾಕ್ಯದಲ್ಲಿ ಸಂಖ್ಯೆ ಬರ್ದಿದೆ, ಈ ಜನರನ್ನು ನೋಡಿ ನಾನು ಕನಿಕರ ಪಡ್ತೀನಿ. ಕುರುಬನಿಲ್ಲದೆ ಕುರಿಗಳಂತೆ ಇವರು ತೊಳಲಿ ಬಳಲಿ ಹೋಗಿದ್ದಾರಂತೇಳಿ ನಾನು ಅವ್ರ ವಿಷಯದಲ್ಲಿ ಏನ್ ಪಡ್ತೀನಿ? ಕನಿಕರ ಪಡ್ತೀನಿ. ಹಾಗಿದ್ದರೆ ಜನರಿಗೆ ವಾಕ್ಯ ಹೇಳಲು, ಜನರನ್ನು ಪರಂಪರಿಸಲು ಕೆಲವು ಸೇವಕರನ್ನು ದೇವರು ಎಬ್ಬಿಸುವವನಾಗಿದ್ದಾನೆ, ಕೆಲವು ನಾಯಕರನ್ನು ಆತನು ಎಬ್ಬಿಸುವನಾಗಿದ್ದಾನೆ. ತನ್ನ ಜನರನ್ನು ಕಾಪಾಡೋದಕ್ಕಾಗಿ ಅನೇಕ ಸೇವಕರನ್ನು ಯೇಸು ಸ್ವಾಮಿ ಕೊಟ್ಟಿದ್ದಾರೆ, ಎಬ್ಬಿಸಿದ್ದಾರೆ. ಹಲ್ಲೆಲೂಯಾ. ಜನ ತೊಳಲಿ ಬಳಲಿ ದಾರಿ ತಪ್ಪಿ ಹೋಗೋದನ್ನು ಯೇಸು ಸ್ವಾಮಿ ನೋಡಿ ಕನಿಕರ ಪಡ್ತಾನೆ.
ಬಹಳ ಜನ ಬಂದದ್ದನ್ನು ನೋಡಿ ಕನಿಕರ ಪಡ್ತಾ ಇದ್ದಾನೆ. ಯಾಕೆ ಆತನ ಕನಿಕರ ಪಡ್ತಾ ಇದ್ದಾನ? ಕೆಳಗಡೆ ಹೋದ್ರಿ. ಅವರು ನನ್ನ ಬಳಿಗೆ ಬಂದು ಈಗ 3 ದಿವಸವಾಯಿತು. ಈಗ ಎಷ್ಟು ದಿವಸ ಆಯ್ತಂತ್ರಿ? 3 ದಿನವಾಯಿತು. 3 ದಿನ, 3 ಡೇಸ್ ಆಯ್ತು. 3 ಡೇಸ್ ಇಂದ ಅವರಿಗೆ ಊಟಕ್ಕೆ ಏನು ಜನ ಯೇಸು ಸ್ವಾಮಿ ಬಳಿಯಲ್ಲೇ ಇದ್ದಾರೆ. ಮತ್ತೆ ಯಾಕೆ ಕನಿಕರ ಪಡ್ತಾನ? ಅವರಿಗೆ ಊಟಕ್ಕೆ ಏನು ಇಲ್ಲ ಅಂತ ಕನಿಕರ ಪಡ್ತಾನೆ. ಹಲ್ಲೆಲೂಯಾ. ಅವ್ರಿಗೆ ಏನಿಲ್ಲ ಅಂತರಿ? ಊಟಕ್ಕೆ ಏನಿಲ್ಲ. ಇವ್ರು ಬಂದು ಎಷ್ಟು ದಿವಸ ಆಯ್ತು? 3 ದಿವಸದಿಂದ ವಾಕ್ಯ ಕೇಳ್ತಾನಿದ್ದಾರ. 3 ದಿವಸ ಆಯ್ತು. ಇವರನ್ನು ನೋಡಿ ನಾನು ಕನಿಕರ ಪಡ್ತೇನೆ. ಅವರು ನನ್ನ ಬಳಿಗೆ ಬಂದು ಈಗ 3 ದಿವಸವಾಯ್ತು. ಅವರಿಗೆ ಏನಿಲ್ಲ, ಊಟಕ್ಕೆ ಏನಿಲ್ಲ. ನೆಕ್ಸ್ಟ್, ಅವರನ್ನು ಉಪವಾಸವಾಗಿ ಕಳಿಸಿ ಬಿಡುವುದಕ್ಕೆ ನನಗೆ ಮನಸ್ಸಿಲ್ಲ. ಅವ್ರನ್ನ ಉಪವಾಸವಾಗಿ ಕಳಿಸಿ ಬಿಡೋದಕ್ಕೆ ನನಗೇನಿಲ್ಲ, ಮನಸ್ಸಿಲ್ಲ. ದಾರಿಯಲ್ಲಿ ಬಳಲಿ ಹೋದಾರು. ಯಾಕೆ ಯೇಸು ಸ್ವಾಮಿ ಅವ್ರು ನೋಡಿ ಕನಿಕರ ಪಡ್ತಾ ಇದ್ದಾನೆ ಗೊತ್ತ್ರಿ? ಉಪವಾಸವಾಗಿ ಇವ್ರನ್ನ ಕಳಿಸಿದ್ರೆ ದಾರಿಯಲ್ಲಿ ಏನಾದರೂ ಬಳಲಿ ಹೋದಾರು ಅಂದ್ರೆ ಎಲ್ಲರೂ ಬಳಲಿ ಹೋದಾರು. ನೋಡ್ರಿ, ಹೊಟ್ಟೆ ಹಸಿದಾಗ 3 ದಿನ ವಾಕ್ಯ ಕೇಳ್ತೇವೆ. 3 ದಿನ ವಾಕ್ಯ ಕೇಳಿ ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. 3 ದಿನ ಒಳ್ಳೆ ವಾಕ್ಯ ಕೇಳ್ತೀರಿ. ಇವತ್ತು ನಿಮ್ಮೆಲ್ಲರಿಗಾಗಿ ಪ್ರಾರ್ಥನೆ ಮಾಡುತ್ತೇನೆ. ಯೇಸುವಿನ ನಾಮದಲ್ಲಿ ನಿಮಗೆ ಇರುವಂತ ಹಸು ಎಲ್ಲ ನೀಗಿ ಹೋಗ್ಬೇಕು ಅಂತ ಪ್ರೇಯರ್ ಮಾಡಿದರೆ ನೀವು ಒಪ್ತೀರ? ಅವಾಗ 3 ದಿನ ವಾಕ್ಯ ಕೇಳಿದೀವಿ. ಅಟ್ಲೀಸ್ಟ್ ಒಂದು ಗ್ಲಾಸ್ ನೀರು ಕೊಡ್ಲಿಲ್ಲ ಪಾಸ್ಟರ್ ಅಂತೀರಿ. ಅಟ್ಲೀಸ್ಟ್ ಒಂದು ಚಾಯ್ ಆದ್ರೂ ಕೊಡ್ಬೇಕಾಗಿತ್ತು, ಹೌದಿಲ್ಲ? 3 ದಿನ ಪ್ರಾರ್ಥನೆ ಕೂಟ ಇಟ್ಟರ ಪಾಸ್ಟರು, ಉಜ್ಜೀವನ ಕೂಟ. ಸೋಮವಾರದಿಂದ ಮಂಗಳವಾರದಿಂದ ಬುಧವಾರ ತಾನು ಇಟ್ಟು, ಬುಧವಾರ ಮಧ್ಯಾಹ್ನ ಹಂಗೆ ಒಣಗಿಸಿ ಬರೇ ವಾಕ್ಯನೇ ಹೇಳಿದ್ರು, ಬರೇ ಹಾಡಾಡಿದ್ರು, ಹಾಡು ಕೇಳಿದ್ರು, ಹಾಡಾಡಿದ್ರು, ಸ್ತೋತ್ರ ಮಾಡಿದ್ರು, ವಾಕ್ಯ ಕೇಳಿದ್ರು, ಎಲ್ಲ ಕೇಳಿದ್ರು. ಆದ್ರೆ ಅವ್ರು ನೋಡುವಾಗ ಹೆಂಗಾಗ್ಯದ ಗೊತ್ತಾರ? ಮನಸ್ಸೇನೋ ಖುಷಿ ಆದ ಒಳಗು, ಆದ್ರೆ ಹೊಟ್ಟೆ ಹಸುವಾಗ್ಯದ. ಪಾಪ ಎಷ್ಟು ದಿನ ಆಗ್ಯದ? 3 ದಿನ ಆಗ್ಯದ. ಅವ್ರು ನೋಡಿದ್ರೆ, ಮುಖ ನೋಡಿದ್ರೆ ನಗು ಬರವಲ್ದು. ಏಸಪ್ಪ ಕನಿಕರ ಬರ್ತಾ ಇದೆ. ಇವ್ರೇನು ಖುಷಿಯಿಂದ 3 ದಿನ ವಾಕ್ಯ ಕೇಳ್ಯಾರ, ಆದ್ರೆ ಇವ್ರು ನೋಡಿ ನನಗೇನಾಗತ್ತದ? ಕನಿಕರ. ಆ ಕನಿಕರದಿಂದ ಯೇಸು ಸ್ವಾಮಿ ಇವ್ರು ಹಿಂಗೆ ಕಳಿಸಿರೆ ಏನಾಗ್ತಾರಂತ? ಬಳಿಲು. ನೋಡ್ರಿ, ನಮ್ಮ ತಂದೆಯಾದ ದೇವರ ಗುಣ ಎಂತದ್ರಿ? ಕನಿಕರ ಪಡುವ ದೇವರು. ಆತನು ನಮ್ಮ ಪ್ರಕೃತಿಯನ್ನು ಬಲ್ಲವನಾಗಿದ್ದಾರೆ. ನಮ್ಮ ಶರೀರದ ಸ್ಥಿತಿ ಗತಿಯನ್ನು ಯಾರಿಗೆ ಗೊತ್ತ್ರಿ? ದೇವರಿಗೆ ಗೊತ್ತು. ನಾವು ಧೂಳಿಯಾಗಿದ್ದೇವೆ ಎಂಬುದನ್ನು ಆತನು ಏನ್ ಮಾಡಿಕೊಳ್ತಾನೆ? ನೆನಪು ಮಾಡಿಕೊಳ್ತಾನೆ. ನಮ್ಮ ಶರೀರ ಎಂತ ಸ್ಥಿತಿಯಲ್ಲಿದೆ ಅಂತ ಯಾರಿಗೆ ಗೊತ್ತು? ದೇವರಿಗೆ ಗೊತ್ತು. ಹಲ್ಲೆಲೂಯಾ. ಈಗ ನಾನು ಹಿಂಗೆಲ್ಲ ಹೇಳ್ತಾ ಚಂದ್ಯಾನ್ ಹಿಂಗೆ ವಾಕ್ಯ ಹೇಳ್ತಾ ಹೋಗಿನಂತ ಇಟ್ಕೊಡ್ರಿ, ನಿಮ್ ಮೇಲೆ ಬಹಳ ಕನಿಕರಿದೆ ನನ್ಗ. ಈ ವಾಕ್ಯ ಕೇಳಲಿಲ್ಲ ಅಂದ್ರೆ ನೀವು ದಾರಿ ತಪ್ಪು ಹೋಗ್ತೀರಿ. ಇಲ್ಲೇ ಕುಂತು ವಾಕ್ಯ ಕೇಳ್ರಿ, ಸಾಯಂಕಾಲ ಗಂಟೆ ಎದ್ದು ಹೋಗ್ಬೇಡ್ರಿ. ಅಂದ್ರೆ ಅವಾಗ ನೀವು ಆಮೇನ್ ಅಲ್ಲೇಲೂಯ ಅಂದ್ಕಂತ ಆಮೇನ್ ಅಲ್ಲೇಲೂಯ ಯಪ್ಪ ಅಷ್ಟೇ ದಯ ತೋರು ಸಾಕು, ತಾಳಿ 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 ಏನೋ ಆಗ್ಯದ ಇವ್ರಿಗೆ ಸಾಕಾಯ್ತು. ನೀವ್ ಹೆಂಗಿದ್ದೀರದ್ ನಮ್ಮನೋ ಗೊತ್ತ, ಎಷ್ಟೊತ್ತು ಕುಂದಿರ್ತೀರಂತನೋ ಗೊತ್ತು, ಎಷ್ಟು ಟೈಮ್ ನೋಡ್ತೀರಂತ, ಎಷ್ಟು ಸಾರಿ ಗಪ್ಪ ಹಿಂಗಿ ನೋಡ್ತೀರಂತನೋ ಗೊತ್ತು. ಒಬ್ಬೊಬ್ರು ಏನೋ ಸುಮ್ಮನೆ ಹಿಂಗಿ ನೋಡ್ತಾರ ಮೊಬೈಲ್ದಾಗ ಎಷ್ಟ ಟೈಮ್. ನಿಮ್ ಸ್ಥಿತಿಗತಿಗಳೆಲ್ಲ ಗೊತ್ತದ. ಅದಕ್ಕೆ ಜಲ್ದಿ 1 ಒಳಗೆ ಮುಗಿಸಿ ಹೋಗ್ರಪ್ಪ, ಸಾಕು ಸಾಕು. ಯೇಸು ಸ್ವಾಮಿ 3 ದಿನ ವಾಕ್ಯ ಹೇಳಿ ಅವ್ರನ್ನ ಹಂಗೆ ಕಳಿಸೋದು ನನಗೇನಿಲ್ಲ, ಇಷ್ಟ ಇಲ್ಲ, ನನಗೆ ಮನಸ್ಸಿಲ್ಲ. ಹಲ್ಲೆಲೂಯಾ. ನನಗೇನಿಲ್ಲ, ಮನಸ್ಸಿಲ್ಲ. ಆಮೆನ್. ಎಂತ ಮನಸ್ಸರಿ ನಮ್ಮ ತಂದೆಯಾದ ದೇವರದ್ದು. ಹಲ್ಲೆಲೂಯಾ. ಅವರನ್ನು ನೋಡಿ ಆತನು ಕನಿಕರ ಪಟ್ಟು, ಅವ್ರು ಬಳಿಲಿ ಓದ್ತಾರಂತೇಳಿ ಕನಿಕರ ಪಟ್ಟು ಶಿಷ್ಯರನ್ನು ಕರಿತಾನ. ಎತ್ರ ಯಹನ ಯಾಕೋಬ, ಶಿಷ್ಯರೇ ಬನ್ರಿ. ಶಿಷ್ಯರು ಇಷ್ಟು ಕರೆದಾಗ ಇಷ್ಟು ಜನರನ್ನು ತೃಪ್ತಿಪಡಿಸಲಾಗುವಷ್ಟು ರೊಟ್ಟಿ ಈ ಅಡಿವೆಯಲ್ಲಿ ನಮಗೆ ಎಲ್ಲಿಂದ ಬಂದಿತ್ತು ಅಂತಾರ ಅವರು. ಈ ಅಡಿವ್ಯಾಗ ಇಷ್ಟು ಜನರಿಗೆ ಎಲ್ಲಿಂದ ತಂದು ಕೊಡಮ್? ಎಷ್ಟು ಜನ ಇದ್ರು ಗೊತ್ತ್ರಿ? ಅವರು 38ನೇ ವಾಕ್ಯ ಹೋದ್ರಿ. ಯಾರ್ಯಾರು ಅಲ್ಲದೆ? ಹೆಂಗಸರು ಮಕ್ಕಳು ಅಲ್ಲದೆ,
ಮಕ್ಕಳು ಅಲ್ಲದೆ ಅಂದ್ರೆ ಮಕ್ಕಳು ಬಿಟ್ಟು ಹೆಣ್ಮಕ್ಳು ಬಿಟ್ಟು ಬರೀ ಗಂಡ್ ಮಕ್ಳು ಎಷ್ಟು ಜನ ಅಂತ? ಗಂಡಸರೇ 4,000 ಮಂದಿ. 4,000 ಜನ ಅಂತ. ಹಲ್ಲೆಲೂಯಾ. ನೀವು ಇಷ್ಟು ದಿನ 5,000 ಜನ ಕೇಳಿದ್ರೆ ಹೌದಿಲ್ಲ? 5 ರೊಟ್ಟಿ 2 ಮೀನ, ಎಷ್ಟು ಜನ ಸೇವನೆ? 5,000. ಇಲ್ಲಿ ಇನ್ನೊಂದು ಅದ್ಭುತ ಇದೆ. 4,000 ಗಂಡು ಮಕ್ಕಳಂತ. ಮಕ್ಕಳು ಬಿಟ್ಟಾರ, ಹೆಣ್ಮಕ್ಳು ಬಿಟ್ಟಾರ. ಇಷ್ಟು ಮಂದಿಗೆ ಊಟ ಬೇಕು, ಈ ಅಡಿವೆಯಲ್ಲಿ ಎಲ್ಲಿಂದ ತರಮ್ ಅಂತೇಳಿ ಶಿಷ್ಯರಿಗೆ ಚಿಂತೆ ಬಿತ್ತು. ನಾವು ಬರಬಾರದು ಬಂದಿವಪ್ಪ ದೇವ್ರ ಸೇವೆಗಂತ. ಸುಮ್ಮನೆ ಹೋಗಿ ಕೆಲಸ ಮಾಡ್ಕೊಂತಿದ್ರೆ 4 ದುಡ್ಡು ಜೋಬ್ನಾಗ ಇರ್ತಿದ್ವು, ಯಾರಿಗೇನು ಹೆಲ್ಪ್ ಮಾಡ್ತಿದ್ವಿ. ಇದ್ದದ್ದೆಲ್ಲ ಬಿಟ್ಟು ಬಂದಿವಿ. ಇಲ್ಲಿ ಪಾಸ್ಟರ್, ದೊಡ್ಡ ಪಾಸ್ಟರ್ ಏಸಪ್ಪ, ದೊಡ್ಡ ಪಾಸ್ಟರ್ ಸಣ್ಣ ಪಾಸ್ಟರ್ ಅದ, ನಮಗೆ ನೀವೇ ಕೊಡ್ರಿ ಅಂತ ಕುಂತಾನ. ದೊಡ್ಡ ಪಾಸ್ಟರ್ ಯಾರಿಲ್ಲಿ? ಸಣ್ಣ ಪಾಸ್ಟರ್ ಯಾರು? ಶಿಷ್ಯರು. ನೀವೇ ಕೊಡ್ರಿ ಅಂತ. ಈ ಅಡಿವೆಯಲ್ಲಿ ನಾವೆಲ್ಲಿ ತಂದು ಕೊಡ, ನಾವೆಲ್ಲ ಬಿಟ್ರೆ ನಿಮ್ಮಿಂದ ಬಂದಿವಿ. ಎಂತ ಇಕ್ಕಟ್ಟು ಬಂದ ನೋಡಿ ಯಾರಿಗೆ? ಶಿಷ್ಯರಿಗೆ ಬಂದ್ಬಿಟ್ಟದ. ಸಣ್ಣ ಪಾಸ್ಟರ್ನ ಬಂದ್ಬಿಟ್ಟದ. ಈಗ ನಿಮ್ಗೆ ಗೊತ್ತಿರಿ ಸಣ್ಣ ಪಾಸ್ಟರ್ ಎಷ್ಟು ಕಷ್ಟ ಇರ್ತದಂತ. ದೊಡ್ಡ ಪಾಸ್ಟರ್ ಬರೀ ಆರ್ಡರ್ ಕೊಡ್ತಾರ ಅಷ್ಟೇ. ಅವ್ರು ಅಲ್ಲಿ ಹೋಗಿ ಮಾಡ್ನಿ, ನಾನು ಇದ್ದೀನಿ ಅಂತಾರ ಅಷ್ಟೇ. ಅವ್ರು ಅಂತಾರ ಹೋಗ್ಬಿಡ್ಬೇಕು, ನಾ ಅಷ್ಟೇ ಮಾಡ್ಬೇಕು ಸುಮ್ಮನೆ ಕಣ್ಮುಚ್ಚಿಗೆ ಅಂತ. ಬರೇ ಪ್ರೇಯರ್ ಮಾಡಿ ನಾವು ಉಳಿದಿದ್ದೆಲ್ಲ ನೋಡ್ಕೊಂತ ದೊಡ್ಡ ಪಾಸ್ಟರ್ ಹೇಳ್ತಾರ. ಸಣ್ಣ ಪಾಸ್ಟರ್ ಪ್ರೇಯರ್ ಮಾಡ್ಬೇಕು. ಎಸಪ್ಪ ನಾ ಆಯ್ತು ಬಂದಾರ ನೋಡಪ್ಪ, ಯೂಸ್ ಮಾಡಿ 4,000 ಮಂದಿ ಯಾರ ಇರೋದು 25 kg ಅದ ಅಕ್ಕಿ, ಆದ್ರೆ ಜನ ಎಷ್ಟು ಮಂದಿ ಯಾರ? ಕೊಡದೆ ಒಂದು 5-6 kg ಬ್ಯಾಳೆ ಕೊಟ್ಟಾರ. ಇಷ್ಟು ಮಂದಿ ಎಲ್ಲಿಂದ ತರಲಿ ಅಂತ ಸಣ್ಣ ಪಾಸ್ಟರ್ ದೇವರ ಹತ್ರ ಬೇಡಿಕೆ. ಅವಾಗ ಅನೇಕರು ಒಬ್ರು ಎದ್ದು ಬರ್ತಾರ. ನಾನೊಂದು 5 kg ಕೊಡ್ತೀನಿ, ನಾನೊಂದು 10 kg ಕೊಡ್ತೀನಿ, ನಾನೊಂದು 20 kg ಕೊಡ್ತೀನಿ. ಆಗಿನ ಕಾಲದಲ್ಲಿ ಒಬ್ಬನೇ ಕೊಟ್ಟ, ಈಗಿನ ಕಾಲದಲ್ಲಿ ನಿಮ್ಮೆಲ್ಲರ ಒಳಗಡೆ ದೇವರ ಅದ್ಭುತ ಮಾಡ್ತಾರೆ. ಹಲ್ಲೆಲೂಯಾ. ಒಬ್ಬರು ಎದ್ದು ಕೊಡಕ್ ಬಂದ್ರೆ ಅವ್ರ ನಿಮಿತ್ತ ಅವ್ರು ನೋಡಿ ಅನೇಕರು ದೇವರ ಸೇವೆಗೆ ಕೊಡಕ್ ಬರ್ತಾರೆ. ಅಂತ ಅದ್ಭುತ ದೇವರು ಮಾಡ್ತಾರೆ. ಇಲ್ಲಿ ಏನ್ ನಡೀತು ಅನ್ನಲು ಯೇಸು ಸ್ವಾಮಿ ನೀವೇ ಅವ್ರಿಗೆ ಕೊಡ್ರಿ ಅಂದಾಗ ಶಿಷ್ಯರು ಎಲ್ಲಿಂದ ತಂದು ಕೊಡಮ್ಮ ಅನ್ನಲು ಯೇಸು ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿವೆ ಎಂದು ಕೇಳಿದ್ದಕ್ಕೆ ಅವರು 7 ರೊಟ್ಟಿಗಳು ಅಂತಾರ. ಎಷ್ಟಂತ? ಕೆಲವು ಸಣ್ಣ ಮೀನುಗಳು ಅವೇ ಅಂದರು. ಆಗ ಆತನು ಜನರ ಗುಂಪಿಗೆ ನೆಲದ ಮೇಲೆ ಕೂತ್ಕೊಳ್ಳಿರಿ ಎಂದು ಅಪ್ಪಣೆ ಕೊಟ್ಟು ಆ 7 ರೊಟ್ಟಿಗಳನ್ನು ಆ ಮೀನುಗಳನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಅವುಗಳನ್ನು ಮುರಿದು ಶಿಷ್ಯರಿಗೆ ಕೊಡಲು ಶಿಷ್ಯರು ಗುಂಪಿನವರಿಗೆ ಹಂಚಿಕೊಟ್ಟರು. ಎಲ್ಲರೂ ಊಟ ಮಾಡಿ ತೃಪ್ತರಾದರು. ಮಿಕ್ಕ ತುಂಡುಗಳನ್ನು ಕೂಡಿಸಲಾಗಿ 7 ಎಡಿಗೆ ತುಂಬಿದವು. ಊಟ ಮಾಡಿದವರು ಹೆಂಗಸರು ಮಕ್ಕಳು ಅಲ್ಲದೆ ಗಂಡಸರೇ 4,000 ಮಂದಿ. ಆಮೆನ್. ಹಲ್ಲೆಲೂಯಾ. ಎಷ್ಟು ಸಾವಿರ ಜನ? ಎಷ್ಟು ರೊಟ್ಟಿ? 7 ರೊಟ್ಟಿ. ಮೀನ ಎಷ್ಟು? ಕೆಲವು ಮೀನು. ಅದ್ಭುತನೂ ಇದೆ, ಇದನ್ನು ಇದೆ. ಹಲ್ಲೆಲೂಯಾ. ಎಸ್ ಸ್ವಾಮಿ ಏನ್ ಪಟ್ಟಾರಿ? ಯಾಕೆ ಕನಿಕರ ಪಟ್ಟ? ದಾರಿಯಲ್ಲಿ ಅವ್ರು ಏನಾಗಾದ್ರು ಬಳಲಿ ಹೋದ. ನಮ್ಮ ಶರೀರ ಎಷ್ಟು ಬಲಹೀನತೆಯಿಂದ ತುಂಬಿದೆ ಅಂತ ಯೇಸಪ್ಪಗೆ ಗೊತ್ತು. ಕೇವಲ ಆತ್ಮೀಯ ಆಶೀರ್ವಾದ ಮಾತ್ರ ಅಲ್ಲ, ನಮ್ಮ ಪ್ರಕೃತಿ, ನಮ್ಮ ಭೌತಿಕ ಶರೀರ, ಈ ಶರೀರಕ್ಕೆ ಏನ್ ಬೇಕನ್ನೋದನ್ನ ಯಾರಿಗ್ ಗೊತ್ತು? ದೇವ್ರಿಗೆ ಗೊತ್ತು. ಈ ಶರೀರದಲ್ಲಿ ನಾವು ಬಳಲಿದ್ರೆ ಮನಸ್ಸನ್ನ ನೋವು ಪಡ್ತದೆ. ಶರೀರ ಚೈತನ್ಯ ಇದ್ರೆ ಮನಸ್ಸು ಹೆಂಗಿರ್ತದ? ಖುಷಿಯಾಗಿರ್ತೈತಿ. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಒಟ್ಟಿಗೆ ಬೇಕಾದದ್ದನ್ನು ಅವ್ರಿಗೆ ಕೊಟ್ಟ. ದೇವರಿಗೆ ಸ್ತೋತ್ರವಾಗಲಿ. ಈ ಗುಣ, ಈ ಕನಿಕರದ ಗುಣ ಸಭೆಯ ಮಕ್ಕಳಾದ ನಮ್ಮೆಲ್ಲರಲ್ಲಿ ಸಹ ಬರಬೇಕಾಗಿದೆ. ನಮ್ಮ ತಂದೆಯಲ್ಲಿ ಈ ಗುಣ ಇದ್ದದಂದ್ರೆ ನಮ್ಮಲ್ಲಿ ಸಹ ಆ ಗುಣ ಇರಬೇಕು. ನಾವು ಫಸ್ಟಿಗೆ ಸೇವೆ ಬಂದಾಗ ದೇವರಿಗೆ ಸ್ತೋತ್ರ, ನಾನು ಒಬ್ಬನೇ ಸೇವೆ ಮಾಡ್ತಾ ಇದ್ದೆ. ಅವಾಗೆಲ್ಲ ಭಾನುವಾರ ಆರಾಧನೆಗೆ ಬರ್ತಾ ಇದ್ರು. ನಮ್ಮ ಹತ್ರ 2 kg 3 kg ಅಕ್ಕಿ ಇರ್ತಿತ್ತು ಸ್ವಲ್ಪ. ಅವಾಗ ಬರೇ ಸ್ಟಾರ್ಟಿಂಗ್ ಸೇವೆಯಲ್ಲಿ ನಮ್ಮ ಕಾಣಿಕೆ ಎಷ್ಟು ಕೊಡ್ತಿರ್ ಗೊತ್ತ್ರಿ? 1.5 ರೂಪಾಯಿ 50 ಪೈಸೆ, 3.5 ರೂಪಾಯಿ ಕಾಣಿಕ. ಇಲ್ಲೆಲ್ಲರೂ ಜನ ಬಂದು ಅವರೆಲ್ಲ ಕಾಣಿಕೆಗೆ ಹೋಗ್ತಾರೆ. ಅವಾಗ ಖುಷಿಯಿಂದ ಎಣಿಸ್ತಿದ್ದೆ. ಅದು 3.5 ರೂಪಾಯಿ ಇರ್ತಿತ್ತು. 55 ಪೈಸಾ, 10 ಪೈಸಾ, 25 ಪೈಸಾ, 50 ಪೈಸಾ, 1 ರೂಪೀಸು ಆಫರಿಂಗ್. ಅದೆಲ್ಲ ಎಣಿಸಿದ್ರೆ 3.5 ರೂಪಾಯಿ ಆಗ್ತಿತ್ತು. ಅದೆಲ್ಲ ತಗೊಂಡು ದೊಡ್ಡ ಪಾಸ್ಟರ್ ಕೊಡ್ತಿದ್ದೇನೆ. ಯಾರು ದೊಡ್ಡ ಪಾಸ್ಟರ್?
ಏಸಪ್ಪ ಇಷ್ಟೇ ಕೊಟ್ಟಾರ, ಇದನ್ನ ಆಶೀರ್ವಾದ ಮಾಡಿಕೊಡು. ಹಲ್ಲೆಲೂಯಾ. ಅದಷ್ಟೇ ಆತ ಆಶೀರ್ವಾದ ಮಾಡಿ ವಾಪಸ್ ಕೊಡ್ತಿದ್ದ. ಅದನ್ನ ತಗೊಂಡು ಹೋಗಿ ಮನೆಗೆ ಹೋಗಿ ಎಲ್ಲರಿಗೂ ರೈಸ್ ಬಾತ್ ಮಾಡ್ತಿದ್ದ. ರೈಸ್ ಬಾತ್ ತಿಂದು ಆರಾಧನೆ ಮಾಡಿ ಹೋಗೋರು ಮನೆಗೆ. ಹಿಂಗೇ ವಾದ ದಿನಗಳು. ಬರ್ತಾ ಬರ್ತಾ ಸ್ವಾಮಿ ಎಷ್ಟು ದಿನ ಇವ್ರ ಮೇಲೆ ಕನಿಕರ ತೋರಲಿಲ್ಲ. ಆವಾಗ ದೇವರ ಕಾರ್ಯ ಮಾಡಕ್ಕೆ ಪ್ರಾರಂಭ ಮಾಡಿದ. ನಿಮ್ಮಲ್ಲಿ ಅನೇಕರು ಇವತ್ತು ಊಟ ನಾನು ಸಹ ಊಟ ಹಾಕ್ತೀನಿ ರೀ ಸಭೆಯವರಿಗೆ. ನನ್ನ ಕಡೆಯಿಂದ 25 kg, ನನ್ನ ಕಡೆಯಿಂದ ಎಣ್ಣೆ ಕೊಡ್ತೀನಿ, ನನ್ನ ಕಡೆಯಿಂದ ಬಂದವರಿಗೆ ನಾನು ಊಟ ಹಾಕ್ತೀನಿ ಅಂತೇಳಿ ಅನೇಕರು ಹೇಳಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹಲ್ಲೆಲೂಯಾ. ಏನು ಇಲ್ಲದ ಸ್ಥಿತಿಯಲ್ಲಿಯೂ ದೇವರು ಕನಿಕರ ತೋರಿಸಿದ ಆ ಒಂದು ಕೃತಜ್ಞತೆ ಇದ್ದುದರಿಂದ ಇವತ್ತು ದೇವರು ಅನೇಕರ ಒಳಗಡೆ ತನ್ನ ಗುಣವನ್ನು ಹಾಕಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು ದೇವರಲ್ಲಿರುವಂತ ಗುಣ ರೀ. ಇವತ್ತು ಮೊದಲು ಈಗ ನಾನು ಟ್ಯಾಲಿ ಮಾಡಿ ನೋಡುವಾಗ ಎಷ್ಟೋ ವ್ಯತ್ಯಾಸ ಇದೆ. ಕೆಲವು ದಿನಗಳ ನಂತರ ಪಾಸ್ಟರ್ ನಾವು ಮನೆಗ ವಾರ ಅಡಿಗೆ ಮಾಡ್ಕೊಂಡು ಹೋಗಮಂತ ಮಾತಾಡ್ತೀವಿ. ಇಲ್ಲಾಂದ್ರೆ ತಿಂಗಳಿಗೆ ಕರ್ತನ ಮೇಚಿದ್ದಾಗ ನಾವು ಮನೆಗೆ ರೈಸ್ ಬಾತ್ ಮಾಡ್ಕೊಂಡು ಬೋಗಡೆಯಲ್ಲಿ ಸುತ್ತಿಕೊಂಡು ಬರ್ತಿದ್ವಿ. ಎಲ್ಲರೂ ಬಂದು ಉಣ್ತಿದ್ರು. ಈಗೀಗ ಭಾಳ ದಿನ ಏನಲ್ಲ. ಕೆಲವರೆಲ್ಲ ಪಾಸ್ಟರ್ ಚಂದ ಅಲ್ರಿ, ಹಿಂಗೆ ಹೇಳೋರು ನನಗೆ ಬಂದು ಮಂಚಿ ಪಾಸ್ಟರ್ ಮಂದಿರಿಗೆ ಮಂಚಿ ಭೋಜನ తీసుకొని వచ్చారు. ಅವ್ರೇನು ಉಪಸ ಕೇಳ್ತಿದ್ರು ಗೊತ್ತಿಲ್ಲ, ಇನ್ನು ಖುಷಿಯಿಂದ ಹೇಳ್ತಿದ್ರು ಗೊತ್ತಿಲ್ಲ. ಪಾಸ್ಟಮ್ಮ ಇವರು ನಿಮ್ಗೆ ಆಶೀರ್ವಾದ ಮಾಡ್ಲತ್ತಾರ ನೋಡಿ, ಮತ್ತೆ ನೆಕ್ಸ್ಟ್ ಮಂತ್ ಮಾಡ್ಕೊಂಬರ್ತೆ ಇವ್ರ ಮೇಲೆ ಒಪ್ಪಿಸ್ತಾನೆ. ಪಾಸ್ಟಮ್ಮ ನೀವು ಉಬ್ಬಕ್ಕೆ ಹೋಗ್ಬೇಡ ಈ ವಿಷಯದಲ್ಲಿ. ಪಾಸ್ಟಮ್ಮನ ಸ್ವಲ್ಪ ಹುಷಾರಾದ್ರು. ಹೌದಲ್ಲ, ಇಲ್ಲ ನಾವೇ ಮಾಡ್ಕೊಂತ ಬಂದ್ರೆ ಇವ್ರು ನಮ್ಮ ಮೇಲೆ ವರ್ಷಂಗೆ ಕಾಣ್ತಾರ, ಇವ್ರಿಗಿನ ಸ್ವಲ್ಪ ಜವಾಬ್ದಾರಿ ಕೊಡಬೇಕು. ನಮ್ಮಲ್ಲಿ ದೇವ್ರ ಕನಿಕರ ಕೊಟ್ಟನಂದ್ರೆ ಇವರೆಲ್ಲ ಹುಟ್ಟಿಸ್ಬೇಕು ಕನಿಕರ ಅಂತೇಳಿ ಸ್ವಲ್ಪ ನಾವು ಹುಷಾರಾದೀವಿ. ಆಗ ನಿಮಗೆ ಸಹ ಹೇಳುವಾಗ ನಿಮ್ಮೊಳಗಡೆ ದೇವ್ರ ಆ ಕನಿಕರ ಹುಟ್ಟಿಸಿದ. ನಾವು ಸಹ ದೇವ್ರಿಗೆ ಕೊಡಬೇಕು. 4,000 ಗಂಡು ಮಕ್ಕಳು ಇಷ್ಟು ಕೆಲವಿಗೆ 7 ರೊಟ್ಟಿ ಹೆಂಗ್ ಉಣಕ್ಕಾಗ್ತದ? ನಾವು ಸ್ವಲ್ಪ ಕೊಡಬೇಕು, ನಾವನ್ನ ಕೈ ಜೋಡಿಸ್ಬೇಕಂತೇಳಿ ನಿಮ್ಮೊಳಗಡೆ ದೇವರ ಕನಿಕರ ಸೃಷ್ಟಿ ಮಾಡಿದ. ಹಲ್ಲೆಲೂಯಾ. ಇದೆಲ್ಲ ಯಾರೊಳಗೆ ಬಂತ್ರಿ? ನಿಮ್ಮೊಳಗಡೆ. ತಂದೆಯಾದ ದೇವರಲ್ಲಿ ಇರುವ ಅದೇ ಗುಣ ನಮ್ಮಲ್ಲಿದೆ. ದೇವರು ನಮ್ಮ ಪ್ರಕೃತಿಯನ್ನು ಏನ್ ಮಾಡ್ತಾರೆ? ಬಲ್ಲವರಾಗಿದ್ದಾರೆ. ತಂದೆ ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕನಿಕರಿಸುತ್ತಾನೆ. ನಾವು ಯಾವುದಕ್ಕೆ ಭಯಪಡ್ತೇವೆ, ಎಷ್ಟು ಕೊರತೆಯಲ್ಲಿದ್ದೇವೆ, ಎಷ್ಟು ಸಮಸ್ಯೆಯಲ್ಲಿದ್ದೇವೆ ಅಂತ ನಮ್ಮ ತಂದೆಗೆ ಗೊತ್ತು. ನಮ್ಮ ಕೊರತೆಯನ್ನು ನೀಗಿಸುವ ತಂದೆಯಾಗಿದ್ದಾರೆ. ಹಲ್ಲೆಲೂಯಾ. ಎಲ್ಲರೂ ಎದ್ನಿತ್ತುಕೊಳ್ಳೋಣ. ನಮ್ಮ ಪ್ರಕೃತಿಯನ್ನು ಬಲ್ಲ ತಂದೆಯ ಮುಂದೆ ನಾವು ಬಂದಿದ್ದೇವೆ. ಆತನು ನಮ್ಮ ಸ್ಥಿತಿಗತಿಗಳನ್ನು ಬಲ್ಲವನಾಗಿದ್ದಾರೆ. ನಾವೆಲ್ಲರೂ ಎದ್ದಿತ್ತುಕೊಂಡು ನಮ್ಮ ತಂದೆಯಾದ ದೇವರನ್ನು ನೆನೆಸೋಣ. ಹಳೆ ಒಡಂಬಡಿಕೆ ಕಾಲದಲ್ಲಿ, ಎಲಿಷನ ಕಾಲದಲ್ಲಿ ಯೆರಿಕೋ ಊರು ಒಳ್ಳೆಯದಾಗಿ ಕಟ್ಟಲ್ಪಟ್ಟಿತ್ತು. ಆದರೆ ಅಲ್ಲಿರುವ ನೀರು ಕೆಟ್ಟದಾಗಿದ್ದರಿಂದ ಬಂಜತನ ಮತ್ತು ಮರಣ ಆ ಊರಲ್ಲಿತ್ತು. ಎಲಿಷನ ವಾಕ್ಯ ಬಲದಿಂದ ಆ ನೀರಿನಲ್ಲಿದ್ದ ದೋಷ ಎಲ್ಲ ಹೋಯಿತು. ಬರಗಾಲದಲ್ಲಿ ದೇವರು, ಎಲಿಷನ ಕಾಲದಲ್ಲಿ ಬರಗಾಲ ಬಂದಾಗ ಊಟಕ್ಕೆ ಏನು ಗತಿ ಇಲ್ಲದಿದ್ದಾಗ ದೇವರು ಅವರಿಗೆ ವಿಷವಾದಂಥ ಕಹಿಯಾದಂಥ ಪದಾರ್ಥವನ್ನು ಬದಲಾಯಿಸಿ ಅವರನ್ನು ತೃಪ್ತಿಪಡಿಸಿದ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಹತ್ರ 3 ದಿವಸ ವಾಕ್ಯವನ್ನು ಕೇಳೋಕ್ಕೆ ಬಂದ ಜನರನ್ನು ದೇವರನ್ನು ನೋಡಿ ಕನಿಕರಿಸಿ ಅವರಿಗೆ ಅವರು ಬಳಲಿ ಹೋಗ್ತಾರೆಂಬುದಾಗಿ 7 ರೊಟ್ಟಿಯನ್ನು ಕೆಲವು ಮೀನುಗಳನ್ನು ಆಶೀರ್ವಾದ ಮಾಡಿ ಎಲ್ಲರಿಗೆ ತೃಪ್ತರಾಗುವ ರೀತಿಯಿಂದ ಅದ್ಭುತ ಮಾಡಿದ. ನಮ್ಮ ತಂದೆಯಾದ ದೇವರು ಕನಿಕರ ತೋರಿಸುವ ದೇವರಾಗಿದ್ದಾನೆ. ನಿನ್ನ ಶರೀರದ ಸ್ಥಿತಿ ಆತನಿಗೆ ಗೊತ್ತು. ನೀವು ಧೂಳಿಯಾಗಿದ್ದು ಎಂಬುದನ್ನು ಆತನು ನೆನಪು ಮಾಡಿಕೊಳ್ಳುತ್ತಾನೆ. ನಾವು ಧೂಳು ಎಂಬುದಾಗಿ, ಮನುಷ್ಯನ ಸ್ಥಿತಿ ಧೂಳು. ಬೈಬಲ್ ಹೇಳುತ್ತದೆ ಡಸ್ಟ್ ಎಂಬುದಾಗಿ. ಡಸ್ಟ್ ಅಂದ್ರೆ ಧೂಳು. ನಮ್ಮ ಮೈಗೆ ಹತ್ತಿದ ಧೂಳನ್ನು ನಾವು ಏನ್ ಮಾಡ್ತೀವಿ? ಜಾಡಿಸಿಕೊಳ್ತೀವಿ. ನಮ್ಮನ್ನ ದೇವರು ನೆನಪು ಮಾಡಿಕೊಳ್ಳುವನಾಗಿದ್ದಾನೆ. ನಮ್ಮ ಸ್ಥಿತಿಯನ್ನು ದೇವರು ಬಲ್ಲವನಾಗಿದೆ. ನಮ್ಮ ಕಣ್ಗಳು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಯಾರು ನೆನಪು ಮಾಡಿಕೊಳ್ಳದಿದ್ದರು ನಿನ್ನ ತಂದೆಯಾದ ದೇವರು ನೆನಪು ಮಾಡಿಕೊಳ್ಳುವನಾಗಿದ್ದಾನೆ. ನಿನ್ನನ್ನು ಎಲ್ಲರೂ ಮರಿಬಹುದು, ಆದರೆ ನಿಮ್ಮ ತಂದೆ, ನಮ್ಮ ಆತ್ಮಗಳ ತಂದೆಯಾದ ದೇವರು ನಮ್ಮನ್ನು ಮರೆಯದೆ
ನಮ್ಮ ಕೊರತೆಯನ್ನು ನೀಗಿಸುವವರಾಗಿದ್ದಾರೆ. ಕುಟುಂಬದ ಕೊರತೆ, ಮಕ್ಕಳ ಕೊರತೆ, ಹಣದ ಕೊರತೆ, ಆಶೀರ್ವಾದದ ಕೊರತೆ, ಅಭಿಷೇಕದ ಕೊರತೆ, ನಂಬಿಕೆಯ ಕೊರತೆ, ಸೇವೆಯಲ್ಲಿ, ಕುಟುಂಬದಲ್ಲಿ ಏನು ಕೊರತೆ ಪಡ್ತಾ ಇದ್ದೀರಿ, ಆ ಎಲ್ಲ ಕೊರತೆಯನ್ನು ನೀಗಿಸಲು ಯಾರು ಆತನಲ್ಲಿ ಭಯಭಕ್ತಿ ಉಳ್ಳವರೋ ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಕೊರತೆಯನ್ನು ನೀಗಿಸುವ ದೇವರು. ನಮ್ಮ ತಂದೆಯಾದ ದೇವರು ಕನಿಕರವುಳ್ಳ ದೇವರಾಗಿದ್ದಾರೆ. ಮಕ್ಕಳು ತಂದೆ ತನ್ನ ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನ ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕನಿಕರಿಸುವವನಾಗಿದ್ದಾನೆ. ಆತನು ನಮ್ಮ ಪ್ರಕೃತಿಯನ್ನು ಬಲ್ಲವನಾಗಿದ್ದಾನೆ. ನಾವು ಧೂಳಿಯಾಗಿದೆ ಎಂಬುದನ್ನು ನೆನಪು ಮಾಡಿಕೊಳ್ಳುತ್ತಾನೆ. ನಾವು ಬಳಲಿ ಹೋಗೋದು ಆತನಿಗೆ ಇಷ್ಟ ಇಲ್ಲ. ನಾವು ದುಃಖದಲ್ಲಿರುವುದು ಆತನಿಗೆ ಇಷ್ಟ ಇಲ್ಲ. ನಾವು ರೋಗದಲ್ಲಿರುವುದು ಆತನಿಗೆ ಇಷ್ಟ ಇಲ್ಲ. ಬಡತನದಲ್ಲಿರುವುದು ಆತನಿಗೆ ಇಷ್ಟ ಇಲ್ಲ. ನಾವು ಬಳಲಿ ಬೆಂಡಾಗಿ ಹಸಿವಿನಲ್ಲಿ ನರಳುವುದು ಆತನಿಗೆ ಇಷ್ಟ ಇಲ್ಲ. ನಮ್ಮೆಲ್ಲರ ಕೊರತೆಯನ್ನು ನೀಗಿಸಲು ನಮ್ಮ ಕನಿಕರವುಳ್ಳ ತಂದೆ ನಮ್ಮ ಜೊತೆ ಇದ್ದವರಾಗಿದ್ದಾರೆ. ಆತ ನಮ್ಮ ಸಂಗಡ ಇದ್ದಾರೆ. ಆತ ನಿಮ್ಮೊಳಗಿದ್ದಾರೆ. ಆತ ನಮ್ಮ ಜೊತೆಯಲ್ಲಿರುವವರಾಗಿದ್ದಾರೆ. ಆದ್ದರಿಂದ ಯಾವುದೇ ಕಾರಣಕ್ಕೆ ಭಯಪಡಬಾಡ್ರಿ. ಕನಿಕರವುಳ್ಳ ತಂದೆ ಮುಂದೆ ನೀವು ಮೊಳಕಾಲೂರಿ ಪ್ರಾರ್ಥನೆ ಮಾಡುವಾಗ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ಆತ ನೀಗಿಸುವನಾಗಿದ್ದಾನೆ. ತಂದೆಯಾದ ದೇವರೇ, ವಾಕ್ಯವನ್ನು ಕೇಳಿದ ಈ ಸಭೆಯ ಪ್ರತಿಯೊಂದು ಕೊರತೆಗಳು ಯೇಸು ಕ್ರಿಸ್ತನ ನಾಮದಲ್ಲಿ ನೀಗಿ ಹೋಗಲಿ ಕರ್ತನೆ. ಆರೋಗ್ಯದ ಕೊರತೆ ನೀಗಿ ಹೋಗಲಿ, ಹಣದ ಕೊರತೆ ನೀಗಿ ಹೋಗಲಿ, ಅನಾರೋಗ್ಯದ ಕೊರತೆ ನೀಗಿ ಹೋಗಲಿ. ಆರೋಗ್ಯದಲ್ಲಿ ಏರ್ಪೇರಾಗುವ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ದೊಡ್ಡ ಬಿಡುಗಡೆಯನ್ನು ದಯಪಾಲಿಸು ಕರ್ತನೆ. ಇವರ ಮನೆಯಲ್ಲಿ ಯಾವ ಕೊರತೆ ಇರಬಾರ್ದು, ಊಟದ ಕೊರತೆ ಇರಬಾರ್ದು. ಇವರ ಪುಟ್ಟಿಗಳಲ್ಲಿ ಕೊಣುಗಳಲ್ಲಿ ಸಮೃದ್ಧಿ ಉಂಟಾಗಲಿ, ಶುಭ ಉಂಟಾಗಲಿ ಕರ್ತನೆ. ಇವರ ಬ್ಯಾಂಕ್ ಬ್ಯಾಲೆನ್ಸ್ ಕಡಿಮೆ ಆಗಬಾರ್ದು. ಇವರು ಕೊಡುವವರಾಗಬೇಕು ಕರ್ತನೆ. ಇವರು ತೆಗೆದುಕೊಳ್ಳುವವರಾಗೋದಕ್ಕಿಂತ ಕೊಡುವವರಾಗಿ ಇವರನ್ನು ಆಶೀರ್ವಾದ ಮಾಡಿಸ. ಅವರು ತಮ್ಮಲ್ಲಿರುವುದನ್ನು ನಿಮ್ಮ ಕೈಯಲ್ಲಿ ಕೊಟ್ಟಾಗ ನೀವು ಅದನ್ನು ಆಶೀರ್ವಾದ ಮಾಡಿ ಶಿಷ್ಯರ ಕೈಗೆ ಕೊಟ್ಟಿಯಪ್ಪ. ಶಿಷ್ಯರು ಅದನ್ನು ತೆಗೆದುಕೊಂಡು ಬಂದ ಜನರೆಲ್ಲರಿಗೆ ಹಂಚಿಕೊಟ್ಟರೆಂಬುದಾಗಿ ಬರೆದಿದೆ. ಈ ಸತ್ಯವನ್ನು ತಿಳಿದುಕೊಂಡ ಇವರೆಲ್ಲರನ್ನು ಆಶೀರ್ವಾದ ಮಾಡಿ ಎಲ್ಲ ಕೊರತೆಗಳನ್ನು ನೀಗಿಸಿರಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್.